ಇನ್ಸ್ಟಾಗ್ರಾಮ್ ವ್ಯೂಸ್ ಇಂದ ಏನು ಪೇಮೆಂಟ್ ಇಲ್ಲ ಅಲ್ವಾ? ಬರುತ್ತೆ, ಬಟ್ ಇಟ್ ಟೇಕ್ಸ್ ಅ ಲಾಟ್ ಫಾರ್ ಯು ಟು ಫೈಲ್ ಟ್ಯಾಕ್ಸ್ ಅಂಡ್ ತುಂಬಾ ಅದು ಇಟ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಅಂಡ್ ಬಂದ್ರು ಕೂಡ ಇಟ್ ಇಸ್ ಲೈಕ್ ಥೌಸಂಡ್ಸ್ ಅಷ್ಟೇ. ಸೊ ಐ ಆಮ್ ಲೈಕ್ ಅಷ್ಟೆಲ್ಲ ನಾನು ಎಫರ್ಟ್ ಹಾಕಿ ಅದನ್ನ ತಗೊಳ್ಳೋದು ಬೇಡ ಅಂತ. ಸೊ ಕೊಲಾಬ್ರೇಷನ್ಸ್ ಅಲ್ಲಿ ಯು ವಿಲ್ ಗೆಟ್ good. It depends on how you accept and how you exchange your negotiation and how you do with your creativity and what products you want to endorse. It depends on that. ಓಕೆ. ಸೊ ಹೊಸದಾಗಿ ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅನ್ನೋರ್ಗೆ ಸೊ ನೀವೇನು ಅಡ್ವೈಸ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರ್ಬೇಕು ನೀವ್ ಏನ್ ಮಾಡ್ಬೇಕು ಅಂತ. ಯಾರೋ ಒಬ್ರು ಹೇಳ್ಬಿಟ್ಟು ನೀವ್ ಮಾಡ್ತೀರಾ ಅಂದ್ರೆ ಅದು ನೀವ್ ಮಾಡಕ್ಕಾಗಲ್ಲ. ನಿಮ್ಗೆ ಗೊತ್ತಿರ್ಬೇಕು ನೀವ್ ಏನ್ ಮಾಡ್ತೀರಾ ಅಂತ. ಆಮೇಲೆ ನಿಮ್ಗೆ ಏನೋ ಒಂದ್ ಗೊತ್ತಿದೆ ಅಂದ್ರೆ ಅಲ್ಲಿ ನಾವ್ ಹೆಲ್ಪ್ ಮಾಡ್ಬೋದು. ಹಿಂಗ್ ಮಾಡು, ಈ ಟೈಮಿಂಗ್ಸ್ ಅಲ್ಲಿ ಹಾಕು, ಈ ತರ ಎಡಿಟ್ ಮಾಡು, ಈ ತರ ಸಾಂಗ್ಸ್ ಯೂಸ್ ಮಾಡು, ಅಥವಾ ಈ ತರ ಎಕ್ಸ್ಪ್ರೆಷನ್ಸ್ ಕೊಡು ಅಂತ. ಏನು ಗೊತ್ತಿಲ್ದಲೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಮಾಡ್ಬೇಕು ಹೆಲ್ಪ್ ಮಾಡು ಅಂದ್ರೆ ದೇವರಾಣೆ ಯಾರು ಮಾಡಕ್ಕಾಗಲ್ಲ. ನನ್ಗೆ ಎಷ್ಟೊಂದ್ ಜನ ಕೇಳ್ತಾರೆ, ಅಕ್ಕ ನಾನು ಮಾಡ್ಬೇಕು ಅಂತ ಇದ್ದೀನಿ. ಏನ್ ಮಾಡ್ಬೇಕು ಅಂತ ಇದೆ? ಇನ್ಸ್ಟಾಗ್ರಾಮ್ ಮಾಡ್ಬೇಕು ಅಂದೇನೆ. ಏನ್ ಮಾಡ್ಬೇಕು ಅಂತ ಇದೆಯಾ? ಏನಾದ್ರೂ ಸರಿ, ಹಂಗಾಗಲ್ಲ. There are certain things that it can be taught. There are certain things that you have to learn yourself, and this is something that people lack in them. They always expect ಯಾರೋ ಒಬ್ರು ಹೇಳ್ಕೊಡ್ಬೇಕು ಅಂತ. ಬಟ್ ಹೇಳ್ಕೊಡ್ತೀವಿ ಅಂದ್ರೂ ಏನ್ ಹೇಳ್ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ಅವ್ರ ಅಂಡ್ ನಿಮ್ದು ಮೈಂಡ್ ಸೆಟ್ ಹೆಂಗಿರುತ್ತೆ? ಇವಾಗ ಇನ್ಸ್ಟಾಗ್ರಾಮ್ ಅಂದ್ರೆ ದುಡ್ಡು ಬರುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಾರೆ, ಬಟ್ ಅದ್ರೊಳಗೆ ಎಷ್ಟು ಏನ್ ಡ್ರಾಬ್ಯಾಕ್ಸ್ ಇದೆ, ಅಥವಾ ಏನ್ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ತರ ಕಮೆಂಟ್ಸ್ ಬರುತ್ತೆ, ಯಾವ ತರ ನಿಮ್ ಮೆಂಟಲಿ ಹರ್ಟ್ ಆಗ್ತೀರಾ, ಅಂಡ್ ತುಂಬಾ ಎಕ್ಸಾಸ್ಟಿಂಗ್ ಆಗಿರುತ್ತೆ. ಅಂಡ್ ಎಷ್ಟು ಒಂದು ರೀಲ್ ಶೂಟ್ ಮಾಡಬೇಕು ಅಂದ್ರೆ ನೀವು ಆಂಗಲ್, ಲೈಟಿಂಗು, ಮ್ಯೂಸಿಕ್, ಎಡಿಟಿಂಗ್ ಎಷ್ಟಿದೆ ಅಲ್ವಾ? ಎಲ್ಲಾನು ಎಲ್ರು ಹೇಳ್ಕೊಳಕ್ ಆಗಲ್ಲ. ನೀವು ಕಲಿಬೇಕು, ನಿಮ್ಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕು ಅಂತ. ಮೇ ಬಿ ಅವಾಗ ನಾವು ಹೇಳ್ಬೋದು ಹಿಂಗ್ ಮಾಡು. ಇವಾಗ ನಂಗೆ ಸಪೋಸ್ ಎಷ್ಟೊಂದ್ ಜನ ಇವಾಗ ಬರ್ತಾರೋ ಬ್ಲಾಗರ್ಸ್, ಅವ್ರಿಗೆ ಗೊತ್ತಿಲ್ಲ ಎಷ್ಟು ಚಾರ್ಜ್ ಮಾಡ್ಬೇಕು, ಯಾವ ಬ್ರ್ಯಾಂಡ್ಗೆ ಏನು ಅಂತ ಅವ್ರು ಕೇಳ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ನನ್ಗೆ ಗೊತ್ತಿರ್ಲಿಲ್ಲ ನಾನು ಎಷ್ಟು ಚಾರ್ಜ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಯಾರು ನನ್ಗೆ ಹೆಲ್ಪ್ ಮಾಡಿಲ್ಲ. ಅಂಡ್ ಮೇ ಬಿ ನಾನು ಕೇಳಿದವರೆಲ್ಲ ಇಟ್ ಡಿಪೆಂಡ್ಸ್, ಮೇ ಬಿ ದಟ್ ಇಸ್ ದೇರ್, ದೇ ಡೋಂಟ್ ವಾಂಟ್ ಟು ಟೆಲ್ ಆಲ್ಸೋ, ಅಂಡ್ ಮೇ ಬಿ ದೇ ಥಿಂಕ್ ದಟ್ ಇವಳಿಗೆ ಯಾಕೆ ನಾವು ಹೇಳ್ಕೊಡ್ಬೇಕು ಅಂತ. ಬಟ್ ನಾನು ಹಂಗಿಲ್ಲ, ನಾನು ಹೇಳ್ತೀನಿ, ನೋಡು ನಿಂಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಈ ತರ ಬ್ರ್ಯಾಂಡ್ಸ್ ಇದೆ, ನೀನ್ ಅವ್ರನ್ನ ಫಸ್ಟ್ ಬಜೆಟ್ ಕೇಳು. ಅವ್ರು ನಿಂಗೆ ಹೇಳ್ತಾರೆ ಬಜೆಟ್ ಇಷ್ಟಿದೆ ಅಂತ, ನಿನ್ಗೆ ಓಕೆ ಆಯ್ತಾ ಮಾಡು. ಅವ್ರಿಷ್ಟು ಬಜೆಟ್ ಏನು ಹೇಳ್ದಲ್ಲ ನೀವೇ ಹೇಳಿ ಅಂತ ಕೇಳಿದ್ರೆ, ನಿನ್ಗೊಂದು 25,000 ಜನ ಫಾಲೋವರ್ಸ್ ಇದ್ದಾರೆ, ನೀನೊಂದು ರೀಲ್ ಕೇಳ್ತಾ ಇದಾರೆ, ಪ್ರಾಡಕ್ಟ್ಸ್ ಕಳಿಸ್ತಾರೆ, 7,000-8,000 ಚಾರ್ಜ್ ಮಾಡು. 10,000 ಅಂತ ಹೇಳು, ಒಂದು ನೆಗೋಷಿಯೇಟ್ ಮಾಡಿ 7,000-8,000 ಬರ್ತಾರೆ. ಇದಕ್ಕಿನ್ನ ಕಮ್ಮಿ ಮಾಡಕ್ ಹೋಗ್ಬೇಡ. ಬಿಕಾಸ್ ಅವ್ರ ನನ್ನ ಹತ್ರ ಬಂದಿರೋ ರೀಸನ್ ಏನು, ನಿನ್ ಎಂಗೇಜ್ಮೆಂಟ್ ಇದೆ ಮತ್ತೆ 25,000 ಜನ ಫಾಲೋವರ್ಸ್ ಇದಾರೆ ಅಂತ. ಸೊ ಈ ತರ ಬಿಡಿಸಿ ಯಾರು ಹೇಳಲ್ಲ. ಬಟ್ ಅದನ್ನ ಮುಚ್ಚಿಟ್ಕೊಂಡೇನು, ನನ್ ಬಗ್ಗೆ ಕೇಳ್ತಾ ಇಲ್ಲ, ಅವ್ರ ಬಗ್ಗೆ ಕೇಳ್ತಾ ಇದಾರೆ, ನಾನು ಅದನ್ನ ಹೆಲ್ಪ್ ಮಾಡ್ಬೋದು. ಬಟ್ ಬ್ರ್ಯಾಂಡ್ಸ್ ನ ಹೆಂಗ್ ಅಪ್ರೋಚ್ ಮಾಡೋದು ಅಂತ ಕೇಳಿದ್ರೆ ನಾನು ಯಾವತ್ತು ಅಪ್ರೋಚ್ ಮಾಡಿಲ್ಲ ಯಾವ ಬ್ರ್ಯಾಂಡ್ಸ್. ಸೊ ನನಗೆ ಗೊತ್ತಿಲ್ಲ ಅದು ಹೆಂಗ್ ಅಪ್ರೋಚ್ ಮಾಡ್ಬೇಕು, ಯಾಕೆ ಅಪ್ರೋಚ್ ಮಾಡ್ಬೇಕು ಅಂತ. ಸೊ ನೀವು ನಿಮ್ ಟೋಟಲ್ ಅರ್ನಿಂಗ್ಸ್ ಹೇಳಲ್ಲ, ಯೂಶಲಿ ಎಲ್ಲೂ ಹೇಳಲ್ಲ, ಯೂಶಲಿ ಹೇಳಲ್ಲ. ಯಾಕಂದ್ರೆ ಅದೇ ಚೆನ್ನಾಗಿ ಥಿಂಗ್, ಅಂಡ್ ನಾನೇನ್ ಜನಕ್ಕೇನ್ ಕೇರ್ ಮಾಡಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಅದೊಂಥರ ವೆರಿ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರ ಕೆಲಸ ಬಿಟ್ಬಿಟ್ಟು ಅವಳಿಗೆ ಬರ್ತದೆ ನಮಗೂ ಬರುತ್ತೆ ಅಂತ ಸ್ಟಾಪ್ ಡೂಯಿಂಗ್ ಇಟ್, ವಿಚ್ ಐ ಡೋಂಟ್ ವಾಂಟ್ ಟು ಸೆಟ್ ದಟ್ ಸ್ಟ್ಯಾಂಡರ್ಡ್ಸ್ ಅಂತ ಅಷ್ಟೇ. ಜಸ್ಟ್ ಫಸ್ಟ್ ನಿಮ್ದು ಅರ್ನಿಂಗ್ ತಿಳ್ಕೊಬೋದಾ? ಫಸ್ಟ್ ಕೊಲಾಬ್ರೇಷನ್ ನನಗೆ ಐ ಚಾರ್ಜ್ಡ್ ವೆನ್ ಐ ವಾಸ್ ಹ್ಯಾವಿಂಗ್, ನಾನು 50K ಫಾಲೋವರ್ಸ್ ಆಗೋವರೆಗೂ ನಾನು ಎಲ್ಲೂ ಒಂದು ಕೊಲಾಬು ಮಾಡಿರ್ಲಿಲ್ಲ. ಓಕೆ, ಬಿಕಾಸ್ ಐ ಡಿಸೈಡೆಡ್ ದಟ್ ನಾನು ಕೊಲಾಬೇ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನಾನು ಯಾಕೆ ಮಾಡಬೇಕು, ನಾನು ಇರೋದು ಎಂಟರ್ಟೈನ್ಮೆಂಟ್ಗೆ ಅಂತ. ಬಟ್ ವೆನ್ ದಟ್ ಡಿಮಾಂಡ್ ವಾಸ್ ಟೂ ಮಚ್ ವೇರ್ ಪೀಪಲ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಮೀ, ನನಗೆ ಒಂದೊಂದ್ಸರಿ ಹೆಂಗ್ ಅನ್ಸ್ತೈತೆ ಅಂದ್ರೆ ಯಾಕೆ ನಾನು ಬೇಡ ಅಂತ ಇದ್ದೀನಿ. ಅಂಡ್ ಆಲ್ಸೋ ಆಲ್ ಮೈ ಸರ್ಕಲ್ ಆಫ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ವೇರ್ ಲೈಕ್ ಯಾಕೆ ನೀನು ಯೂಸ್ ಮಾಡ್ತಿಲ್ಲ, ಸ್ಪೆಷಲಿ ನಮ್ಮಮ್ಮ ಯೂಟ್ಯೂಬ್ ಅಪ್ರೋಚ್ ಮಾಡಿದ್ರು ನೀವು ಬೇಡ ಅಂತ, ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. 50K ಫಾಲೋವರ್ಸ್ ಆದ್ರೂ ಐ ಥಿಂಕ್ ಮೈ ಫಸ್ಟ್ ಕೊಲಾಬ್ರೇಷನ್ ಇಟ್ ವಾಸ್ ಅಬೌಟ್ 52 ಏನೋ ಆಗಿತ್ತು. ಅಂಡ್ ಐ ಡಿಡ್ ಇಟ್, ಅಂಡ್ ಸುಮ್ಮನೆ 7,000 ಪೇ ಮಾಡಿ ಅಂತ ಕೇಳಿದ್ದೆ, ಅಗ್ರೀಡ್. 7,000 ಪೇ ಮಾಡ್ತಿದ್ದಾರೆ ಅಂತ. ಸೊ
ಅಂಡ್ ಆಲ್ಸೋ ನಾನು ಒಬ್ಬರನ್ನ ಕೇಳಿದೆ, ನಂಗೆ ಈ ತರ ಒಂದು ಬ್ರ್ಯಾಂಡ್ ಕೇಳ್ತಿದಾರೆ, ಎಷ್ಟು ಮಾಡ್ಲಿ ಅಂತ. ಅಂಡ್ ಹಿ ವಾಸ್ ಲೈಕ್, ಒಂದು ಶಾರ್ಟ್ ಮೆಸೇಜ್ ಕಳಿಸಿದ್ರು, ಐ ಆಮ್ ವೆರಿ ಫೀಸಿಬಲ್ ಟು ವರ್ಕ್ ವಿತ್ ಅಂಡ್ ಐಮ್ ಓಕೆ ಟು ನೆಗೋಷಿಯೇಟ್ ಅಂತ ಒಂದು ಡ್ರಾಫ್ಟ್ ಕಳ್ಸಿದ್ರು ಅವರು. ಆಯ್ತಾ, ನಂಗೆ ಕಳ್ಸಿಬಿಟ್ಟು ಕಳ್ಸಿದಿನ ಅಂತ ಕಳ್ಸಿ ನಾನು ಅದು ಕಳಿಸ್ದೆ. ದೇ ವರ್ ಲೈಕ್ ಓಕೆ ಫೈನ್ ಅಂತ ಹೇಳಿದ್ರು, ಬಿಕಾಸ್ ಮೈ ಎಂಗೇಜ್ಮೆಂಟ್ ವಾಸ್ ಗುಡ್. ಸೊ ಮೈ ಫಸ್ಟ್ ಎವರ್ earning from Instagram with collaboration was 7,000. ಎಷ್ಟು ಟೈಮ್ ಹಿಡಿಯುತ್ತೆ ನಿಮಗೆ ಒಂದು ಕೊಲಾಬ್ರೇಷನ್ ವರ್ಕ್ ಮಾಡ್ಬೇಕಂತಂದ್ರೆ? ಬ್ಯಾಕ್ ಗ್ರೌಂಡ್ ವರ್ಕ್ ಹೇಗೆ ನಡೆಯುತ್ತೆ? ಬ್ಯಾಕ್ ಗ್ರೌಂಡ್ ವರ್ಕ್, ಸೊ ಬ್ಯಾಕ್ ಗ್ರೌಂಡ್ ಆಫ್ ಬ್ರ್ಯಾಂಡಿಂಗ್ ಅಥವಾ ಕೊಲಾಬ್ರೇಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಯೂಶ್ವಲಿ ನಾನು ಯಾರನ್ನೂ ಅಪ್ರೋಚ್ ಮಾಡಲ್ಲ. ಟು ಬಿ ಇಟ್ಸ್ ನಾಟ್ ಬಿಕಾಸ್ ಆಫ್ ದಿ ಹೆಡ್ ವೇಟ್ ಅಥವಾ ಏನೋ ನಾನು ತುಂಬಾ ದೊಡ್ಡೋಳು ಅದಕ್ಕೆ ಅಪ್ರೋಚ್ ಮಾಡಲ್ಲ ಅಂತ ಇಲ್ಲ. ನನ್ಗೆ ಹೆಂಗ್ ಅನ್ಸಿದ್ರೆ, ನಿಮ್ಗೆ ಯಾರು ಇಷ್ಟ ಆದ್ರೆ ನೀವು ಬಂದು ಮಾತಾಡಿಸ್ತೀರಾ, ನನ್ಗೆ ಏನಾರು ಇಷ್ಟ ಆದ್ರೆ ನಾನು ಮಾತಾಡಿಸ್ತೀನಿ, ಗೊತ್ತಿರೋದ್ರೆ ಪರಿಚಯ ಅಂದ್ರೆ ಪರವಾಗಿಲ್ಲ. ಬಟ್ ಇದು ಬ್ರ್ಯಾಂಡ್ಸ್ ಅಲ್ವಾ, ಮೇ ಬಿ ನಾನು ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ, ಅಂಡ್ ನಂಗೆ ರಿಜೆಕ್ಷನ್ ಬರುತ್ತೆ ಅಂತನೋ ಅಥವಾ ಏನೋ ನಂಗೆ ಗೊತ್ತಿಲ್ಲ, ನಾನು ಅಪ್ರೋಚ್ ಮಾಡಲ್ಲ, ಅವರೇ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿದಾಗ ಆಬ್ವಿಯಸ್ಲಿ ದ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಅಥವಾ ಮೆಸೇಜಸ್ ಎಕ್ಸ್ಚೇಂಜ್ ಆಗುತ್ತೆ. ಅಂಡ್ ಅವ್ರಿಗೆ ಏನ್ ಬೇಕಾಗುತ್ತೆ ಅಂತ ನಾನು ಕೇಳ್ಕೊತೀನಿ, ನನ್ಗೆ ಹೆಂಗ್ ವರ್ಕ್ ಆಗುತ್ತೆ, ನನ್ನ ಆಡಿಯನ್ಸ್ಗೆ ಎಂಗೇಜಿಂಗ್ ಆಗಿರುತ್ತೆ, ಅಂಡ್ ನನಗೆ ಪ್ರಾಡಕ್ಟ್ ಓಕೆನಾ, ನನ್ನ ಆಡಿಯನ್ಸ್ಗೆ ಮತ್ತೆ ನನ್ಗೆ ಉಪಯೋಗ ಇದೆಯಾ, ಮತ್ತೆ ಇದರಿಂದ ಯಾವ ತರ ಸ್ಕ್ರಿಪ್ಟ್ ಮಾಡಿದ್ರೆ ಯಾವ ತರ ರೀಚ್ ಔಟ್ ಮಾಡ್ಬೋದು. ಅಂಡ್ ನಾನು ಮಾರ್ಕೆಟಿಂಗ್ ಕಾಂಟೆಂಟ್ ಮಾಡ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಕ್ ಇಷ್ಟ ಆಗಲ್ಲ. ಸೊ ದೇರ್ ವಿಲ್ ಬಿ ಕಾಲ್ಸ್ ಇರುತ್ತೆ, ಮೆಸೇಜಸ್ ಇರುತ್ತೆ, ವಾಯ್ಸ್ ನೋಟ್ಸ್ ಇರುತ್ತೆ. ಅವ್ರು ಹಿಂಗ್ ಹೇಳ್ತಾರೆ, ನಾನು ಹಿಂಗ್ ಹೇಳ್ತೀನಿ, ಅದು ವರ್ಕ್ ಆಗಲ್ಲ, ಇದು ವರ್ಕ್ ಆಗಲ್ಲ. ಸೊ ಇಟ್ಸ್ ಲೈಕ್ ಅ ಪ್ರಾಸೆಸ್, ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಅ ಪ್ರಾಜೆಕ್ಟ್. ನೀವು ಹೆಂಗೆ ಆಫೀಸಲ್ಲಿ ಪ್ರಾಜೆಕ್ಟ್ ನ ನೀವು ಒಂದು ಟೀಮ್ ಕುತ್ಕೊಂಡು ಡಿಸ್ಕಸ್ ಮಾಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಒನ್ ಪರ್ಸನ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರಿಗೆ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಅಥವಾ ಇಮೇಲ್ ಮಾಡ್ತೀನಿ. ಸೊ ಆ ಇಮೇಲ್ ಮಾಡಿದ ಸ್ಕ್ರಿಪ್ಟ್ ನ ಅವ್ರೊಬ್ಬರೇ ಡಿಸಿಷನ್ ಮಾಡಕ್ ಆಗಲ್ಲ. ಅಂಡ್ ಆಲ್ಸೋ ಇಫ್ ದೇ ಆರ್ ಸೆಲೆಕ್ಟಿಂಗ್ ಅನ್ ಇನ್ಫ್ಲೂಯೆನ್ಸರ್, ಏನಾಗುತ್ತೆ, ಅವ್ರದ್ದು ನಮ್ಮ ಪ್ರೊಫೈಲ್ ನ ಅವ್ರ ಟೀಮ್ ಕಳ್ಸಿರ್ತಾರೆ. ಅಂಡ್ ದೇರ್ ಮಾರ್ಕೆಟಿಂಗ್ ಟೀಮ್, ದೇರ್ ಪ್ರಮೋಷನ್ ಟೀಮ್, ದೇರ್ ಬಜೆಟ್ ಟೀಮ್ ಎಲ್ಲರೂ ಅಗ್ರಿ ಮಾಡ್ಬೇಕು, ನಮ್ಮ ಬಜೆಟ್ಗೆ ಅವ್ರ ಬಜೆಟ್ ಇದೆಯಾ. ಸೊ ಅವ್ರ ಟೀಮ್ ಜೊತೆ ರನ್ ಮಾಡ್ತಾರೆ. ಆ ಸ್ಕ್ರಿಪ್ಟ್ ಓಕೆ ಆಗತ್ತೆ, ಅವ್ರು ಓಕೆ ಆಗಲ್ಲ, ಅಥವಾ ಡೆಡ್ ಲೈನ್ಸ್ ಇರುತ್ತೆ, ಅರ್ಜೆಂಟ್ ಆಗಿ ಶೂಟ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಇಟ್ ಈಸ್ ಲೈಕ್ ಅವ್ರ ಟೀಮು ನಾನು, ಅವ್ರದ್ದೊಂದು ಟೀಮ್ ಇರುತ್ತೆ, ಇಲ್ಲಿ ನಾನು ಒಬ್ಳೆ ನನ್ನ ಟೀಮ್ ಆಗಿ ವರ್ಕ್ ಮಾಡ್ತೀನಿ. ಅಂಡ್ ನಂದು ಲೈವ್ ಹೋಗೋ ಎಷ್ಟೊಂದು ರೀಲ್ಸ್ ಅಥವಾ ಎಷ್ಟೊಂದು ಕೊಲಾಬ್ರೇಷನ್ಸ್ ಇರುತ್ತೆ, ಆ ಡೇಟಿಗೆ ನಾನು ಫ್ರೀ ಇರ್ತೀನಿ ಆ ರೀಲ್ಸ್. ಬಿಕಾಸ್ ನಾನು ಇವತ್ತು ಒಂದಿನ ಒಂದ್ ರೀಲ್ ಹಾಕ್ತೀನಿ, ಕೊಲಾಬ್ರೇಷನ್ ರೀಲ್ ಅಂದ್ರೆ ಅದೇ ದಿನ ಇನ್ನೊಂದು ಬ್ರ್ಯಾಂಡ್ ಅದು ಹಾಕಿದ್ರೆ ಚೆನ್ನಾಗ್ ಅನ್ಸಲ್ಲ ಅದು. ಬಿಕಾಸ್ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಇವ್ರ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ನಾನು ಅಟ್ಲೀಸ್ಟ್ 1-2 days ಗ್ಯಾಪ್ ಕೊಡ್ತೀನಿ, ಇಲ್ಲ 24 hours ಅಟ್ಲೀಸ್ಟ್ ನಾನು ಒಂದು ಗ್ಯಾಪ್ ಕೊಡ್ತೀನಿ. ಇದೆಲ್ಲ ಡಿಸ್ಕಷನ್ ಆಗ್ತಾ ಇರುತ್ತೆ. ಒಂದೊಂದ್ ಟೈಮ್ ಏನಾಗ್ಬಿಡುತ್ತೆ, ನನ್ಗೆ ಅವ್ರಿಗೆ ಆಗ್ ಬರಲ್ಲ, ಅವ್ರದ್ದು ಆಟಿಟ್ಯೂಡ್ ಆಗ್ಲಿ ಅಥವಾ ದ ಟೋನ್ ಆಫ್ ಸೆಂಡಿಂಗ್ ಮೆಸೇಜಸ್ ಆಗ್ಲಿ ಅಥವಾ ದ ವೇ ದೇ ಕಾಂಟ್ಯಾಕ್ಟ್, ಯುನೋ ಇವಾಗ್ಲೇ ಬೇಕು, ಲೈಕ್ ಇವಾಗ್ಲೇ ಬೇಕಂದ್ರೆ ಐ ಆಮ್ ನಾಟ್ ಯುವರ್ ಸ್ಲೇವ್. ಲೈಕ್ ನಾನೇನ್ 9 to 5 ಜಾಬ್ ಮಾಡ್ತಾ ಇಲ್ಲ, ನೀನ್ ನನ್ ಮ್ಯಾನೇಜರ್ ಅಲ್ಲ, ನೀನ್ ನನ್ ಬಾಸ್ ಅಲ್ಲ, ನೀನ್ ಹೇಳಿದ ತಕ್ಷಣ ನಾನು ಮಾಡ್ಬಿಡಕ್ಕೆ. ಯು ಕೇಮ್ ಟು ಮೀ ಫಾರ್ ಅ ವರ್ಕ್ ಅಂಡ್ ನನಗೆ ಟೈಮ್ ಕೊಡ್ಬೇಕು. ಟೈಮ್ ಕೊಟ್ಟು ನಾನು ಡೆಡ್ ಲೈನ್ ಅಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಯು ಹ್ಯಾವ್ ದಟ್ ಅಥಾರಿಟಿ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರನು ನನ್ನ ವರ್ಕ್ ಡೆಲಿವರಿ ಆಗೋವರೆಗೂ ನಾನು ಪೇಮೆಂಟ್ ತಗೊಳಲ್ಲ. ಬಿಕಾಸ್ ಐ ಡೋಂಟ್ ಗಿವ್ ದಮ್ ದ ಚಾನ್ಸ್ ಟು ಟೇಕ್ ದಿ ಅಥಾರಿಟಿ ಆನ್ ಮೀ. ನಾನು ಕೆಲಸ ಮುಗಿಸಾದ್ಮೇಲೆ I will leave them for like 2 days ಆದ್ಮೇಲೆ ಕೇಳ್ತೀನಿ ವೆರಿ ಪೊಲೈಟ್ ಆಗಿ, ಐ ಜಸ್ಟ್ ವಾಂಟೆಡ್ ಟು ನೋ ವೆನ್ ಕ್ಯಾನ್ ದ ಪೇಮೆಂಟ್ಸ್ ಬಿ ಡನ್, ಆ ತರ ಕೇಳ್ತೀನಿ. ಅಥವಾ ಇನ್ವಾಯ್ಸ್ ರೇಸ್ ಮಾಡ್ಬೇಕಾ, ರೇಸ್ ಮಾಡ್ತೀನಿ. ಇನ್ ದಿಸ್ ಬ್ಯಾಕ್ ಗ್ರೌಂಡ್ ಇಷ್ಟೆಲ್ಲ ನಡೀತಾ ಇರುತ್ತೆ. ಎಲ್ಲ ಏನಾಗ್ಬಿಡುತ್ತೆ ಒಂದೊಂದ್ಸರಿ, ಬಿಕಾಸ್ ಆಫ್ ದಿ ಈಗೋ ಕ್ಲಾಶ್, ಇಟ್ ಕುಡ್ ಬಿ ಮೈ ಸೆಲ್ಫ್ ಹ್ಯಾವಿಂಗ್ ಅನ್ ಈಗೋ ಆರ್ ಅವ್ರದ್ದು ಟೋನ್ ಅಥವಾ ಅವ್ರ ಈಗೋ ಇಂದನೋ ಕ್ಯಾನ್ಸಲ್ ಆಗ್ಬಿಡತ್ತೆ. ನಾನೇ ಕ್ಯಾನ್ಸಲ್ ಮಾಡ್ತೀನಿ ಆಯ್ತಾ. ಅವ್ರು ಹೇಳ್ತಾರೆ ಇಲ್ಲ ಯು ಟೇಕ್ ಯುವರ್ ಟೈಮ್ ಅಂತ. ಬಟ್ ನನಗೆ ಐ ವುಡ್ ಬಿ ಡ್ರೈನ್ಡ್ ಔಟ್. ನಂಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ವೈ ಶುಡ್ ಐ ಇವನ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಇವ್ರ ಹತ್ರ, ಈ ಬುದ್ಧಿ ಇಲ್ದೇ ಇರೋರ ಹತ್ರ ನಾನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕು. ನಾನು ಇದಿಲ್ಲ ಅಂದ್ರೆ ಇನ್ನೊಂದು ಆಪರ್ಚುನಿಟಿ ನನಗೆ. ಸೊ ದಿಸ್ ಇಸ್ ಹೌ ದ ಬ್ಯಾಕ್ ಗ್ರೌಂಡ್ ವರ್ಕ್ಸ್. ಅಂಡ್ ಅವ್ರದ್ದು ಟ್ಯಾಂಟ್ರಮ್ಸ್ ಇರುತ್ತೆ, ಅವ್ರದ್ದು ಆಟಿಟ್ಯೂಡ್ ಇರುತ್ತೆ. ಯು ಶುಡ್ ಆಲ್ವೇಸ್ ಪುಟ್ ಅಪ್ ವಿತ್ ದ್ಯಾಟ್. ಒಂಥರ ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ, ತುಂಬಾ ಕಷ್ಟ ಅನ್ಸ್ತಾ ಇರುತ್ತೆ. ಬಟ್ ಅಗೇನ್ ಮನಿ ಈಸ್ ಇಂಪಾರ್ಟೆಂಟ್. Money can buy happiness, but not peace. For this sake of money, I can't lose out on my peace ಅಲ್ವಾ. ಅದಕ್ಕೆ ಏನ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ನನ್ಗೆ ಇಷ್ಟೊಂದು ಸ್ಟ್ರೆಸ್ ತಗೊಂಡು, ಇಷ್ಟೊಂದು ಟ್ಯಾಂಟ್ರಮ್ಸ್ ತಗೊಂಡು ನಿಮ್ ಜೊತೆ ವರ್ಕ್ ಮಾಡಕ್ ಇಷ್ಟ ಇಲ್ಲ, ಐ ವಿಲ್ ಕ್ಯಾನ್ಸಲ್ ಔಟ್. ಅಂಡ್ ಅವ್ರ ಇಮೇಲ್ ಕಳ್ಸಿದ್ರೆ ಐ ವಿಲ್ ಟೆಲ್ ದಮ್ ವೆರಿ ಪೊಲೈಟ್ಲಿ ದಟ್ ವಿ ಅಗ್ರೀಡ್ ಆನ್ ಸೋ ಅಂಡ್ ಸೋ, ಬಟ್ ದ ವೇಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಸೋ ಅಂಡ್ ಸೋ ಇಸ್ ನಾಟ್ ಅಪ್ರಿಶಿಯೇಟೆಡ್. ಸೊ ಐ ವುಡ್ ಲೈಕ್ ಟು ವಿಡ್ರಾ ಮೈ ಸೆಲ್ಫ್. ಡೂ ಲೆಟ್ ಮಿ ನೋ, ಬಿಕಾಸ್ ಐ ಹ್ಯಾವ್ ನಾಟ್ accepted any payments and I'm free to go. And there is no agreement that I've signed. It is because of their pressure I'm trying to back out myself. Because money can buy happiness but not my peace. I want that peaceful work
ಪ್ಲೀಸ್ ಫಾರ್ ಮೈ ಸೆಲ್ಫ್. ಯೂಶಲಿ ಏನ್ ಈ ತರ ಕಾನ್ಫ್ಲಿಕ್ಟ್ಸ್ ಆಗೋದಕ್ಕೆ ಏನ್ ರೀಸನ್ ಅಂದ್ರೆ ನಿಮ್ದು ಎಕ್ಸಾಂಪಲ್ಸ್? ಏನಾಗುತ್ತೆ ಗೊತ್ತಾ, ಇವಾಗ ಅವರು ನನ್ನನ್ನ ಈ ತರ ನೋಡಿರ್ತಾರೆ, ಒಂದು ನೀಶ್ ಕಾಂಟೆಂಟ್ ಅಲ್ಲಿ ನೋಡಿರ್ತಾರೆ, ಇದೇ ಕಾಂಟೆಂಟ್ ತರನೇ ಕ್ರಿಯೇಟ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಾನು ನೀವು ಅದೇ ತರ ಕ್ರಿಯೇಟ್ ಮಾಡಕ್ಕಾಗಲ್ಲ. ನೀವು ಆಲ್ರೆಡಿ ಈ ಐಡಿಯಾನ ನೀವು ಒಂದೊಂದು ಬ್ರ್ಯಾಂಡ್ಗೆ ಯೂಸ್ ಮಾಡಿದ್ದೀರಾ, ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ, ಬೇರೆ ಯಾರೋ ಕ್ರಿಯೇಟ್ ಮಾಡಿರೋದನ್ನ ಕಳ್ಸ್ಬಿಟ್ಟು ಈ ತರ ಕ್ರಿಯೇಟ್ ಮಾಡಿ. ಅವ್ರು ಆಲ್ರೆಡಿ ಕ್ರಿಯೇಟ್ ಮಾಡಿದಾರಲ್ವಾ, ಇಟ್ ಇಸ್ ದೇರ್ ಓನ್ ಕಾಪಿ ಅನ್ನೋದಕ್ಕಿಂತ ರೀಕ್ರಿಯೇಟ್ ಮಾಡ್ಬೇಕು ಅಂದ್ರೂ ನಿಮ್ ಬ್ರ್ಯಾಂಡ್ಗೆನೆ ಅದು ಯೋಗ್ಯತೆ ಕಮ್ಮಿ ಆಗತ್ತೆ. ಸೊ ಅದನ್ನ ನಾನು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ ಅದು. ಅಂಡ್ ಅವ್ರಿಗೆ ಏನ್ ಬೇಕಂತ ಗೊತ್ತಿರಲ್ಲ. ಸ್ಕ್ರಿಪ್ಟ್ ಕಳಿಸ್ತೀನಿ, ಒಪ್ಕೊಂಡಿರ್ತಾರೆ, ಆ ಸ್ಕ್ರಿಪ್ಟ್ ಪ್ರಕಾರನೇ ಮಾಡಿರ್ತೀನಿ. ಲಾಸ್ಟ್ ಅಲ್ಲಿ ಏನೋ ಹೇಳ್ತಾರೆ, ಇನ್ನೊಂದ್ ಏನೋ ಚೇಂಜಸ್ ಅಂತಾರೆ. ಇವಾಗ ಒಂದ್ ಚೇಂಜಸ್ ಮಾಡ್ಬೇಕಂದ್ರೆ ನಾನ್ ಯಾವ ಟೈಮಲ್ಲಿ ಶೂಟ್ ಮಾಡಿದೆ, ಯಾವ ಲೈಟಿಂಗ್ ಇತ್ತು, ಮತ್ತೆ ಯಾವ ಕಾಸ್ಟ್ಯೂಮ್ ಹಾಕೊಂಡಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ರೀಸೆಂಟ್ ಆಗಿ ಒಂದು ಟೀ ಬ್ರ್ಯಾಂಡ್ ಮಾಡಿದ್ದೆ. ಒಂಚೂರು ಲಾಂಗ್ ಹೇರ್ ಇತ್ತು, ಯುನೋ ನಾನು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು, ನಾನು ಮಾಡಿಸ್ತಾ ಇಲ್ಲ. ಬಿಕಾಸ್ ಅವ್ರು ಏನಾದ್ರು ಚೇಂಜಸ್ ಕೇಳಿದ್ರೆ ಶಾರ್ಟ್ ಹೇರ್ ಇರುತ್ತೆ. ಆ ಕ್ಲಿಪ್ ನ ನಾನು ಜಾಯಿನ್ ಮಾಡಿದ್ರೆ ತುಂಬಾ ಗಲೀಜಾಗಿ ಕಾಣಿಸುತ್ತೆ ವಿಡಿಯೋ. ಬಟ್ ನಾನು ಎಂಟೈರ್ ವಿಡಿಯೋನ ನಾನು ತಿರ್ಗಾ ಹೊಸದಾಗಿ ಶೂಟ್ ಮಾಡಕ್ಕೂ ಆಗಲ್ಲ. ಸೊ ದೀಸ್ ಆರ್ ಆಲ್ ದ ಕಾನ್ಫ್ಲಿಕ್ಟ್ಸ್ ಅಂಡ್ ದೀಸ್ ಆರ್ ದ ಥಿಂಗ್ಸ್ ದಟ್ ಅವ್ರಿಗೆ ಗೊತ್ತಿರಲ್ಲ ಏನ್ ಬೇಕು ಅಂತ. ವಿಡಿಯೋ ಕಳ್ಸಾದ್ಮೇಲೆ ಆ ತರ ಇರ್ಬೇಕಾಗಿತ್ತು, ಈ ತರ ನಿಮ್ಗೆ ಆ ತರ ಇರ್ಬೇಕಾಗಿತ್ತು ಅಂದ್ರೆ ನಾನು ಸ್ಕ್ರಿಪ್ಟ್ ಕಳ್ಸಿದ್ದೆ ಅಲ್ವಾ ನಿಮ್ಗೆ, ನೀವು ಅಪ್ರೂವ್ ಮಾಡಿದ್ವಿ, ಯು ರನ್ ಇಟ್ ವಿತ್ ಯುವರ್ ಟೀಮ್. ನಿಮ್ ಟೀಮ್ ಒಪ್ಪದ್ಮೇಲೆನೆ ನಾನ್ ಶೂಟ್ ಮಾಡೋದ್ಕಿಂತ 1 hour ಮುಂಚೆನೂ ಕೇಳ್ದೆ, ಇಸ್ ದಿಸ್ ದ ಫೈನಲ್ ಸ್ಕ್ರಿಪ್ಟ್? ಯು ಸೆಡ್ ಎಸ್, ಐ ಹ್ಯಾವ್ ಶಾಟ್ ಎವ್ರಿಥಿಂಗ್ ಆಸ್ ಪರ್ ಇಟ್. ಸ್ಕ್ರಿಪ್ಟ್ ಅಲ್ಲಿ 39 seconds ಅಲ್ಲಿ ಪ್ರಾಡಕ್ಟ್ ರಿವೀಲ್ ಆಗ್ತಾ ಇದೆ, ವಿಚ್ ವಾಸ್ ಅಪ್ರೂವ್ಡ್ ಬೈ ಯೋರ್ ಟೀಮ್. ನಾವ್ ಆಫ್ಟರ್ ಐ ಶಾರ್ಟ್ ಅಂಡ್ ಸೆಂಟ್ ಯು ಅ ವಿಡಿಯೋ, ನೀವು ಹೇಳ್ತಿದ್ರೆ 39 seconds ಅಲ್ಲಿ ಪ್ರಾಡಕ್ಟ್ ರಿವೀಲ್ ಆಗ್ತಾ ಇದೆ, ವಿ ವಾಂಟ್ ಇಟ್ ಇನ್ ಫ್ರಂಟ್. ಏನ್ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ ನಿಮ್ಗೆ? ಮಣ್ ತಿಂತ ಇದ್ರ? ಮುಂಚೆನೆ ಹೇಳಿರ್ಬೋದಿತ್ತಲ್ವಾ 15 seconds ಅಲ್ಲೇ ಪ್ರಾಡಕ್ಟ್ ರಿವೀಲ್ ಮಾಡಿ ಅಂತ. ಅದೇ ತರ ಸ್ಕ್ರಿಪ್ಟ್ ಕಳ್ಸಿರ್ಬೇಕಿತ್ತಲ್ವಾ? ಇವಾಗ ನಾನು ಶೂಟ್ ಮಾಡಾದ್ಮೇಲೆ ನೀವು ತಿರ್ಗಾ ರೀಶೂಟ್ ಮಾಡಿದ್ರೆ ನಂಗೆ ತಲೆ ಕೆಟ್ಟಿದೆ ಪೂರ್ತಿ ರೀಶೂಟ್ ಮಾಡಕ್ಕೆ. ಐ ಕಾಂಟ್ ಡೂ ದಟ್. ಈ ತರ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅವ್ರಿಗೆ ಗೊತ್ತಿರಲ್ಲ ಏನ್ ಬೇಕು ಅಂತ. ಜಸ್ಟ್ ಬಿಕಾಸ್ ನನ್ನ ಎಂಗೇಜ್ಮೆಂಟ್ ಚೆನ್ನಾಗಿದೆ ಅಂತ ಬರ್ತಾರೆ. ನನ್ನ ಎಂಗೇಜ್ಮೆಂಟ್ ಚೆನ್ನಾಗಿತ್ತು ಅಂದ್ರೆ ಯು ಲಿವ್ ಇಟ್ ಟು ಮೀ. ಕ್ರಿಯೇಟಿವಿಟಿ ಬಿಟ್ಬಿಡಿ. ನೀವು ನಿಮ್ದೊಂದು ಸರ್ಟನ್ ಗೈಡ್ಲೈನ್ಸ್ ಕೊಡಿ. ಇಷ್ಟು ನಿಮಿಷದಲ್ಲಿ ನೀವು ಪ್ರಾಡಕ್ಟ್ಸ್ ತೋರಿಸ್ಬೇಕು, ಇದೇ ತರ ಇರ್ಬೇಕು, ಹಂಗಿರ್ಬೇಕು ಅಂತ. ನೀವು ಅದ್ನೇನೋ ಮಾಡ್ದಲೇನೆ 3-4 ಸ್ಕ್ರಿಪ್ಟ್ ಕಳಿಸ್ತೀನಿ, ಅದ್ರೊಳಗೆ ಒಂದ್ ಸ್ಕ್ರಿಪ್ಟ್ ನ ನೀವು ಗಜಿಬಿಜಿ ಮಾಡಿ ಏನೋ ಮಾಡ್ಬಿಟ್ಟು ಕಳಿಸ್ತೀರಾ. ಅದನ್ನು ಶೂಟ್ ಮಾಡಿ ಕಳ್ಸಿದ್ಮೇಲೆ ತಿರ್ಗಾ ಇನ್ನೊಂದ್ ಏನೋ ಹೇಳ್ತೀರಾ, ಪಿತ್ತ ನತ್ತಿಗೆ ಇರ್ಬಿಡುತ್ತೆ ನನ್ಗೆ. ಅವಾಗ ನಾನು ಹೇಳ್ತೀನಿ, ನನಗೆ ನಿಮ್ ದುಡ್ಡು ಬೇಡ, ನನ್ ವರ್ಕ್ ಬೇಡ, ನನ್ ವರ್ಕ್ ಮಾಡೋದು ನನ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಐ ವಿಲ್ ನಾಟ್ ಇವನ್ ಪಬ್ಲಿಷ್ ಇಟ್, ಐ ವಿಲ್ ಪುಟ್ ಇಟ್ ಇನ್ ವೇನ್, ಇಟ್ಸ್ ಓಕೆ ಫೈನ್. ಸುಮ್ಮನೆ ಆಗ್ಬಿಡ್ತೀನಿ. ಅಂಡ್ ಐ ವಿಲ್ ನಾಟ್ ವರ್ಕ್ ಟು ದೆಮ್. ನಾನು ತಿರ್ಗಾ ಹೋಗಲ್ಲ ಅವ್ರ ಜೊತೆ ವರ್ಕ್ ಮಾಡಕ್ಕೆ. ಅವ್ರ ತಿರ್ಗಾ ಬೇರೆ ಟೀಮ್, ಬೇರೆ ಅವ್ರದ್ದು ಒಂದು ಬ್ರ್ಯಾಂಡ್ ಅಲ್ಲಿ ಸರ್ಟನ್ ಪ್ರಾಡಕ್ಟ್ಸ್ ಇರುತ್ತಲ್ವಾ. ಸೊ ಒಂದ್ ಪ್ರಾಡಕ್ಟ್ ಒಂದ್ ಟೀಮ್ ಅಪ್ರೋಚ್ ಮಾಡಿರುತ್ತೆ, ಇನ್ನೊಂದು ಡಿಫ್ರೆಂಟ್ ಪ್ರಾಡಕ್ಟ್ಗೆ ಇನ್ನೊಂದು ಟೀಮ್ ಅಪ್ರೋಚ್ ಮಾಡಿದ್ರು ನನ್ಗೆ ವರ್ಕ್ ಮಾಡಕ್ ಇಷ್ಟ ಆಗಲ್ಲ. ಬಿಕಾಸ್ ಆಫ್ ಒನ್ ಪರ್ಸನ್ ಐ ಲಾಸ್ಟ್ ಟ್ರಸ್ಟ್ ಆನ್ ದಟ್ ಬ್ರ್ಯಾಂಡ್ ಇಟ್ ಸೆಲ್ಫ್. ಐ ಡೋಂಟ್ ವಾಂಟ್ ಟು ವರ್ಕ್. ಬಿಕಾಸ್ ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಐ ಡೋಂಟ್ ವಾಂಟ್ ಟು ಲೂಸ್ ಔಟ್ ಆನ್ ಮೈ ಪೀಸ್ ಅಂಡ್ ಐ ಡೋಂಟ್ ವಾಂಟ್ ಟು ಗೋ ಥ್ರೂ ಸ್ಟ್ರೆಸ್. ನಂಗೆ ನಿದ್ದೆಲೆಲ್ಲ ಕಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಮಾಡಿದ್ರೆ ಒಂದು ಕ್ಲಿಯರ್ ಆಗಿ ಮಾಡ್ಬೇಕು ನನ್ನ ವರ್ಕ್ ನ, ಇಲ್ಲಾಂದ್ರೆ ನಾನು ಮಾಡಲ್ಲ. ಸೊ ದಟ್ ಇಸ್ ಹೌ ಐ ಆಮ್. ಅಂಡ್ ಈ ತರ ಸ್ಟ್ರೆಸ್ ತಗೊಂಡು ನಾನು ಮಾಡಿ ಇಟ್ ವಿಲ್ ಆಲ್ ಗೋ ಇನ್ ವೇನ್. ಐ ಡೋಂಟ್ ವಾಂಟ್ ಟು ಡೂ ಇಟ್. ಸೊ it takes a lot in the background. And about the branding also, yes, there are certain brands, small brands, or ಇವಾಗ ತಾನೇ ಸ್ಟಾರ್ಟ್ಅಪ್ ಮಾಡಿರ್ತಾರೆ. ದೇ ಆಸ್ಕ್ ಮಿ ದಿಸ್ ಕ್ವೆಶನ್, ಐ ಆಮ್ ಸೆಂಡಿಂಗ್ ಯು ದಿಸ್ ಪ್ರಾಡಕ್ಟ್, ಇದನ್ನ ಕಳಿಸ್ತಾ ಇದ್ದೀನಿ ನಿಮ್ಗೆ, ನನ್ಗೆ ಎಷ್ಟು ಆರ್ಡರ್ಸ್ ಬರುತ್ತೆ, ಎಷ್ಟು ಜನ ಫಾಲೋವರ್ಸ್ ಆಗ್ತಾರೆ. ಅಂದ್ರೆ ಏನ್ ನನ್ನ ನಿಂತ್ಕೊಂಡು ಮಾಡ್ತಾ ಇದ್ದೀರಾ? ನಾನು ಐ ಆಮ್ ಇಂಟ್ರೊಡ್ಯೂಸಿಂಗ್ ನಿಮ್ ಬ್ರ್ಯಾಂಡ್ ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನನ್ನ ಆಡಿಯನ್ಸ್ಗೆ. ನಿಮ್ ಪ್ರಾಡಕ್ಟ್ ನ ನಾನು ಶೋಕೇಸ್ ಮಾಡ್ತೀನಿ. ಬಟ್ ಹಂಗಂತ ಅಂದ ತಕ್ಷಣ ನಾನ್ ಬಂದ್ಬಿಟ್ಟು ನಿಮ್ಗೆ ಇಷ್ಟು ಆರ್ಡರ್ಸ್ ಬರುತ್ತೆ, ಇಷ್ಟು ಫಾಲೋವರ್ಸ್ ಆಗ್ತಾರೆ ಅನ್ನೋದಕ್ಕೆ ನಾನಲ್ಲ. ನಾನು ಇಲ್ಲಿ ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಇಟ್ಕೊಂಡು ಇವ್ರ ಜೊತೆ ನಾನು ಟೈ ಅಪ್ ಆಗ್ತೀನಿ, ಒಂದು 5,000 ಜನ ಫಾಲೋವರ್ಸ್ ಹಾಕಿ ದುಡ್ಡು ಪೇ ಮಾಡ್ತಾರೆ. ಆತರ ಇಲ್ಲ. ನಿಮ್ಗೆ ಫಾಲೋವರ್ಸ್ ಬೇಕಂದ್ರೆ ಎಷ್ಟೊಂದು ಮಾರ್ಕೆಟಿಂಗ್ ಏಜೆನ್ಸಿ ಇದೆ, ಅವ್ರ ಹತ್ರ ಹೋಗ್ಬಿಟ್ಟು ಫಾಲೋವರ್ಸ್ ಹಾಕೊಳ್ಳಿ. ನಾನು ಹೇಳ್ಬೋದು ಚೆನ್ನಾಗಿದೆ, ಇದು ಪ್ರಾಡಕ್ಟ್ ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ ಪರ್ಸನಲ್ ಆಗಿ, ನನಗೆ ಗೊತ್ತಿದೆ, ತಗೊಳ್ಳಿ ಅಂತ. ಬಟ್ ಇವ್ರುಗಳು ಹೆಂಗೆ ಅಂತ ಅಂದ್ರೆ, ಎಷ್ಟು ಜನ ಆಗ್ತಾರೆ ಅಂದ್ರೆ ನಾನು ಏನ್ ಹೇಳಿ ನಿಮ್ಗೆ? ಐ ಆಮ್ ಜಸ್ಟ್ ಅ ಚಾನಲ್ ಆರ್ ಅ ಮೀಡಿಯಂ ಟು ರೀಚ್ ಔಟ್ ಟು ಆಡಿಯನ್ಸ್. ಈ ತರ ಬ್ರ್ಯಾಂಡ್ ಇದೆ, ಈ ತರ ಬ್ರ್ಯಾಂಡ್ ಇದೆ, ಈ ತರ ಹೋಮ್ ಗ್ರೋನ್ ಬ್ರ್ಯಾಂಡ್ ಇದೆ, ಅಥವಾ ಈ ತರ ಪ್ರಾಡಕ್ಟ್ ಇದೆ ಅಂತ. ಬಟ್ ದಟ್ ಡಸಂಟ್ ಮೀನ್ ದಟ್ ಎಲ್ರು ತಗೊಳ್ಳೇಬೇಕಂತ ಏನಿಲ್ಲ, ಅಥವಾ ಎಲ್ರು ಫಾಲೋ ಮಾಡ್ಬೇಕಂತ ಏನಿಲ್ಲ. ಇಷ್ಟ ಆದ್ರೆ ಅವರೇ ಮಾಡ್ತಾರೆ, ನಾವ್ ಯಾರು ಹೇಳಲೇಬೇಕಾಗಿಲ್ಲ. ಇವಾಗ ನನ್ಗೊಂದು ಫುಡ್ ಇಷ್ಟ ಆಯ್ತಂದ್ರೆ ನಾನು ಅಲ್ಲಿ ಹೋಗ್ತೀನಿ ತಿನ್ನಕ್ಕೆ. ನನ್ಗೊಂದ್ ಸ್ಯಾರಿ ಇಷ್ಟ ಆಯ್ತಂದ್ರೆ ನಾನು ತಗೋತೀನಿ ನನ್ ಬಜೆಟ್ ಅಲ್ಲಿ ಇದ್ರೆ. ಕೆಲವ್ರು ಹೇಳ್ತಾರೆ, ಅವ್ರು ತುಂಬಾ ಕಾಸ್ಟ್ಲಿ ಇದಾರೆ. ಅವ್ರ ಬಿಸ್ನೆಸ್, ಅವ್ರ ಇಷ್ಟ, ಅವ್ರ ಪ್ರಾಡಕ್ಟ್ ಅಷ್ಟು ವ್ಯಾಲ್ಯೂ ಇದೆ ಅವ್ರಿಗೆ,
ಅವ್ರು ತಗೋತಾರೆ. ಮೇ ಬಿ ನಿಮ್ಮ ಹತ್ರ ಬಜೆಟ್ ಇಲ್ಲ, ಹಂಗಂತ ಅಂದ ತಕ್ಷಣ ಇಲ್ಲ ನೀನು ಜಾಸ್ತಿ ಬಜೆಟ್ ಪ್ರಮೋಟ್ ಮಾಡಿದ್ಯಾ. ನಾನ್ ಜಾಸ್ತಿ ಬಜೆಟ್ ಪ್ರಮೋಟ್ ಮಾಡಿಲ್ಲ, ಆ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಿದೀನಿ. ಅದು ನಿಮಗ್ ಜಾಸ್ತಿ ಬಜೆಟ್ ಅನ್ಸರೆ ನಾನೇನು ಮಾಡಕ್ಕಲ್ಲ. ಇವಾಗ ನನ್ಗೂ ಎಷ್ಟೊಂದ್ ಥಿಂಗ್ಸ್ ಇದೆ, ಐ ಕಾಂಟ್ ಅಫೋರ್ಡ್. ಹಂಗಂತ ಅನ್ಬಿಟ್ಟು ಅದು ಜಾಸ್ತಿ ಬಜೆಟ್ ಅಂತ ನಾನು ಹೇಳಕ್ಕಲ್ಲ, ನನ್ನ ಹತ್ರ ಬಜೆಟ್ ಇಲ್ಲ. ಸೊ ಕಸ್ಟಮರ್ ಐ ಮೀನ್ ಆಡಿಯನ್ಸ್ ಹಿಂಗ್ ಹೇಳ್ತಾರೆ, ಅಂಡ್ ಈ ಬ್ರಾಂಡ್ಸ್ ಅವರು ಹಿಂಗ್ ಕೇಳ್ತಾರೆ, ಎಷ್ಟ್ ಜನ ಹಾಕ್ತಾರೆ. ಬಟ್ ಬಿಗ್ ಬ್ರಾಂಡ್ಸ್ ಅವ್ರು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ, ಫಾಲೋವರ್ಸ್ ಆಗ್ಬೇಕು ಅದೆಲ್ಲ, ಅವ್ರಿಗೇನೋ ಒಂದು ಎಕ್ಸ್ಪೋಜರ್ ಸಿಗ್ಬೇಕು ಅಷ್ಟೇ. ಬಟ್ ದೇರ್ ಆರ್ ದಿ ಸರ್ಟನ್ ಬ್ರಾಂಡ್ಸ್ ಲೈಕ್ ಸ್ಟಾರ್ಟ್ಅಪ್ಸ್ ಆಗ್ಲಿ ಅಥವಾ ನ್ಯೂಲಿ ಲಾಂಚ್ಡ್ ಬ್ರಾಂಡ್ಸ್ ಅವರು ವುಮೆನ್ ಆಂಟರ್ಪ್ರನರ್ಸ್, ದೇ ಆರ್ behind numbers, but they don't know numbers can actually will convert some other day or may not convert, depending on your product also alva. ಇವಾಗ ನಾನು ಹೇಳ್ತೀನಿ 2 ಥಿಂಗು, ಸೊ ನೀವು ಒಂದು ಚೂಸ್ ಮಾಡಿ. ಓಕೆ, ಸೊ ಒಂದು ರಾಜ್ಮಾತಾ ಅವ್ರ ದೌಲತ್ ರಾಣಿ. ರಾಜ್ಮಾತಾ, ಬಿಕಾಸ್ ರಾಜ್ಮಾತಾ ಫಸ್ಟ್ ಬಂದಿದ್ದು, ರಾಜ್ಮಾತಾ ಇಂದ ದೌಲತ್ ರಾಣಿ ಬಂದಿದ್ದು. ಅಂಡ್ ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ರಾಜ್ಮಾತಾ ಇರ್ರೆಸ್ಪೆಕ್ಟಿವ್ ಆಫ್ ಹರ್ ಕ್ಯಾರೆಕ್ಟರ್ ಆರ್ ಹರ್ ಬಿಹೇವಿಯರ್. ಸೊ ರಾಜ್ಮಾತಾ ಕ್ಯಾರೆಕ್ಟರ್. ಓಕೆ, ಎಸ್. ಜಾಯಿಂಟ್ ಫ್ಯಾಮಿಲಿ ಆರ್ ನ್ಯೂಕ್ಲಿಯರ್ ಫ್ಯಾಮಿಲಿ? ಹ್ಯಾಪಿ ಫ್ಯಾಮಿಲಿ. ವೆರಿ ನೈಸ್. ಜಾಯಿಂಟ್ ಅಲ್ಲಿ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಹ್ಯಾಪಿ ಆಗಿದ್ರೆ ಹ್ಯಾಪಿ ಆಗಿರ್ತೀರಾ. ಹ್ಯಾಪಿ ಆಗಿಲ್ಲ ಅಂದ್ರೆ ನೀವ್ ಎಂತ ಫ್ಯಾಮಿಲಿ ಇದ್ರು ನೀವು ಸ್ವರ್ಗಕ್ಕೆ ತಗೊಂಡೋಗ್ಬಿಟ್ರು ಹ್ಯಾಪಿ ಆಗಿರಲ್ಲ. ಸೊ ಐ ವುಡ್ ಸೆಲೆಕ್ಟ್ ದ ಥರ್ಡ್ ಆಪ್ಷನ್ ವಿಚ್ ಯು ಡಿಡ್ ನಾಟ್ ಗಿವ್, ಹ್ಯಾಪಿ ಫ್ಯಾಮಿಲಿ. ಓಕೆ, ಸೋಲೋ ಟ್ರಿಪ್ ಆರ್ ಫ್ಯಾಮಿಲಿ ಟ್ರಿಪ್? ಐ ಥಿಂಕ್ ನೀವು ಸೋಲೋನು ಹೋಗ್ತೀರಾ? ಸೋಲೋನು ಹೋಗ್ತೀನಿ. ಸೋಲೋ ಹೋದಾಗ ನನ್ ಕಾಸು ನಾನೇ ಖರ್ಚು ಮಾಡ್ಬೇಕು. ಫ್ಯಾಮಿಲಿ ಟ್ರಿಪ್ ಜೊತೆ ಹೋದ್ರೆ ಹಸ್ಬೆಂಡ್ ಎಲ್ಲ ಖರ್ಚು ಮಾಡ್ತಾರೆ. ಸೊ ಐ ವುಡ್ ಪ್ರಿಫರ್ ಫ್ಯಾಮಿಲಿ ಟ್ರಿಪ್. ಸೋಷಿಯಲ್ ಮೀಡಿಯಾ ಆರ್ ಫೇಸ್ ಟು ಫೇಸ್ ಇಂಟ್ರಾಕ್ಷನ್? I would love to have face-to-face interaction with my friends and family ella. Social media is actually nice to a certain extent, but adadmele you also want to be in person, because ನೀವು ಸೋಷಿಯಲ್ ಮೀಡಿಯಾಲಿ ಎಷ್ಟು ಜಡ್ಜ್ ಮಾಡ್ತೀರಾ, ರಿಯಲ್ ಆಗಿ ಜಡ್ಜ್ ಮಾಡೋದಕ್ಕೂ ಸೋಷಿಯಲ್ ಮೀಡಿಯಾಲಿ ಜಡ್ಜ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಆಸ್ ಅ ಪರ್ಸನ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ರಿಯಲ್. ಸೊ ಐ ವುಡ್ ಸೇ ಫೇಸ್ ಟು ಫೇಸ್ is actually nice. You will actually know, because ನಾನು ಹೇ ಅಂತ ಕಳಿಸ್ತೀನಿ ಅಂತ ಅನ್ಕೊಳ್ಳಿ ಸೋಷಿಯಲ್ ಮೀಡಿಯಾಲಿ, ಅದು ನನ್ಗೆ ರೂಢ ಕಳಿಸ್ತಾ ಇದ್ದಾರೆ. ಬಟ್ ಅದೇ ಹೇ ಏನೋ ರಿಯಲ್ ಆಗಿ ಹೇ ಅಂತ ಅಂದಾಗ ಇಟ್ ಡಿಫ್ರೆಂಟ್. ಸೊ ಐ ಥಿಂಕ್ ಫೇಸ್ ಟು ಫೇಸ್ ಇಸ್ ಆಲ್ವೇಸ್ ಬೆಟರ್, ದಟ್ ಇಟ್ ವಿಲ್ ಆಲ್ಸೋ ಪಾಸ್ ಸಮ್ ಪಾಸಿಟಿವ್ ಎನರ್ಜಿ ಇಫ್ ಒನ್ ಪರ್ಸನ್ ಇಸ್ ಕ್ಯಾರಿಂಗ್, ಅಂಡ್ ಇಟ್ ಗಿವ್ಸ್ ದಟ್. ಅಂಡ್ ವೆನ್ ಯು ಹಗ್ ಅ ಪರ್ಸನ್, ಇಟ್ ಇಸ್ ಅ ಡಿಫರೆಂಟ್ ಕೈಂಡ್ ಆಫ್ ಅ ಫೀಲಿಂಗ್. ಕುಕಿಂಗ್ ಅಟ್ ಹೋಮ್ ಆರ್ ಡೈನಿಂಗ್ ಔಟ್? ಡೈನಿಂಗ್ ಔಟ್. ಐ ಡೋಂಟ್ ಹ್ಯಾವ್ ಟು. ಇಲ್ಲ, ತಲೆ ಕೆಡ್ಸ್ಕೊಳ್ಳೋ ಅಷ್ಟು ಇರಲ್ಲ ಏನ್ ಕುಕ್ ಮಾಡ್ಬೇಕು ಅಂತ. ಆಮೇಲೆ ಚಾಪಿಂಗ್ ಇರಲ್ಲ, ವಾಷಿಂಗ್ ಇರಲ್ಲ, ಕ್ಲೀನಿಂಗ್ ಇರಲ್ಲ, ಆಮೇಲೆ 5 minutes ತಿನ್ನೋದಿರಲ್ಲ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಅಂಡ್ ಯು ಕ್ಯಾನ್ ಡ್ರೆಸ್ ವೆಲ್, ಗೋ ಔಟ್ ಸೈಡ್, ಆರ್ಡರ್ ವಾಟ್ ಯು ವಾಂಟ್, ಅಂಡ್ ಆಪ್ಷನ್ಸ್ ಇರುತ್ತೆ, ತಿನ್ಬೋದು. ಯು ಕ್ಯಾನ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್. ಇಲ್ಲಿ ಹೆಂಗಾಗ್ಬಿಡುತ್ತೆ, ನಾನು ಒಂದ್ ಟೈಮಲ್ಲಿ ತಿಂದೆ, ಮಗು ಒಂದ್ ಟೈಮಲ್ಲಿ ತಿಂದಿರ್ತಾರೆ, ಹಸ್ಬೆಂಡ್ ಒಂದ್ ಟೈಮಲ್ಲಿ, ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಏನೋ ಹುಡುಕ್ತಾ ಇರ್ತೀವಿ, ಏನೋ ಒಂದು. ಬಟ್ ಅಲ್ಲಿ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಅ ರಿಯಲ್ ಕಾನ್ವರ್ಸೇಷನ್. ಬಟ್ now that we are into this diet and stuff and thing, we prefer eating at home only. But again, ಹೊರಗಡೆ ಹೋಗ್ತೀವಿ, ಬಟ್ ವಿ ಕಾನ್ಶಿಯಸ್ಲಿ ಈಟ್. ವಿ ಆರ್ ವೆರಿ ಕನ್ಸರ್ನ್ ಅಬೌಟ್ ಹೆಲ್ದಿ ಈಟಿಂಗ್ ಅನ್ನೋ ತರ ಆಗ್ಬಿಟ್ಟಿದೆ ಇವಾಗ. ಹಂಗೆ ಡಯಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನೀವು ತುಂಬಾ ವರ್ಕೌಟ್ ಮಾಡಿರೋದು ರೀಸೆಂಟ್ ಆಗಿ ಎಲ್ಲ ನೋಡಿದೆ. ತುಂಬಾ ವರ್ಕೌಟ್ ಮಾಡಿದೆ ಅನ್ನೋದಕ್ಕಿಂತ ಕರೆಕ್ಟ್ ವರ್ಕೌಟ್ ಮಾಡಿದೀನಿ. ರೈಟ್. ಸಿ ಏನಾಗುತ್ತೆ ಅಂದ್ರೆ, ವರ್ಕೌಟ್ ಎಲ್ರು ಮಾಡ್ತಾರೆ. ವರ್ಕೌಟ್ ಮಾಡಿದ್ನ ಫುಡ್ ಅಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ ಕೆಲವ್ರಿಗೆ. ಫುಡ್ ಮೇಂಟೈನ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ಅಂಡ್ ರೀಸೆಂಟ್ಲಿ ದರ್ ವಾಸ್ ಒನ್ ಕಾಮೆಂಟ್ ಇತ್ತು, ಒಂದು ಹುಡುಗಿ ಯಾರೋ ಕಮೆಂಟ್ ಹಾಕಿದ್ರು, ಮುಂಚೆ ಚಬ್ಬಿ ಆಗಿದ್ದಾಗ ಬಿ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದ್ರಿ, ದಪ್ಪ ಇದ್ದಾಗ ಇವಾಗ ಏನ್ ಸಡನ್ ಆಗಿ ಫಿಟ್ನೆಸ್ ಬಗ್ಗೆ ಪ್ರಮೋಟ್ ಮಾಡ್ತಿದ್ದೀರಾ ಅಂತ. ನಾನು ಅವಾಗ್ಲೂ ಕಾನ್ಫಿಡೆಂಟ್ ಆಗಿದ್ದೆ, ಇವಾಗ್ಲೂ ಕಾನ್ಫಿಡೆಂಟ್ ಆಗಿದ್ದೀನಿ. ಅಂಡ್ ನಾನ್ ಬಂದ್ಬಿಟ್ಟು ಯಾರಿಗೂ ಬಾಡಿ ಶೇಮ್ ಅಂತೂ ಮಾಡ್ತಾ ಇಲ್ಲ, ಸಣ್ಣ ಇರೋರ್ಗು ಮಾಡ್ತಾ ಇಲ್ಲ, ದಪ್ಪ ಇರೋರ್ಗು ಮಾಡ್ತಾ ಇಲ್ಲ. ಅವಾಗ ಇದ್ದಾಗೂ ಹೇಳ್ತದೆ ಕಾನ್ಫಿಡೆಂಟ್ ಆಗಿರಿ, ಇರೆಸ್ಪೆಕ್ಟಿವ್ ಆಫ್ ನೀವ್ ಎಷ್ಟ್ ದಪ್ಪ ಇದ್ದೀರಾ, ಎಷ್ಟ್ ಕಲರ್ ಇದ್ದೀರಾ, ಎಷ್ಟ್ ಹೈಟ್ ಇದ್ದೀರಾ ಇಡಿ. ಇವಾಗ ಹೇಳ್ತಾ ಇದೀನಿ, ಫಿಟ್ ಆಗಿರೋದ್ರಿಂದ ತೊಂದರೆ ಇಲ್ಲ, ಇವಾಗ್ಲೂ ಕಾನ್ಫಿಡೆಂಟ್ ಆಗಿರಿ. ಏನಕ್ಕೆ ಇವಾಗ ಎಷ್ಟೊಂದ್ ಜನ ಮೆಸೇಜ್ ಮಾಡ್ತಾರೆ, ಅಕ್ಕ ನಾನು ತುಂಬಾ ದಪ್ಪ ಇದ್ದೀನಿ, ಮ್ಯಾಮ್ ನಾನು ತುಂಬಾ ದಪ್ಪ ಇದ್ದೀನಿ. ದಪ್ಪ ಇದೀನಿ ಅಂತ ಫೀಲ್ ಮಾಡಕ್ ಹೋಗ್ಬೇಡಿ. ಕಾನ್ಫಿಡೆಂಟ್ ಆಗಿದ್ರೆ ನೀವು ದಪ್ಪ ಇದ್ರು ಓಕೆ, ಹೆಲ್ದಿ ಆಗಿದ್ದೀರಾ ಓಕೆ. ಬಟ್ ಸಣ್ಣ ಆಗ್ಬೇಕು ಅಂತ ಅನ್ಸ್ತಾ ಇದೆ ಅಂದ್ರೆ ಸಣ್ಣ ಆಗಕ್ ನೀವು ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡ್ದಲೆ ನಾನು ದಪ್ಪ ಆಗಿದ್ದೀನಿ, ನಾನು ದಪ್ಪ ಇದ್ದೀನಿ, ದಪ್ಪ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾನೆ ಇದ್ರೆ ಸಣ್ಣ ಆಗಲ್ಲ ನೀವು. ಅಂಡ್ ದೇರ್ ಇಸ್ ನಥಿಂಗ್ ದಟ್ ನಾನು ಸಣ್ಣ ಆಗಿದ ತಕ್ಷಣ ನಾನು ಒಂದು ಪ್ರಮೋಟ್ ಮಾಡ್ತಾ ಇದ್ದೀನಿ, ಸಣ್ಣ ಆಗ್ಬೇಕು, ಎಲ್ರು ಸಣ್ಣ ಆಗ್ಬೇಕು. ಇಲ್ಲ, ನಾನ್ ಯಾರಿಗೂ ಹೇಳ್ತಾ ಇಲ್ಲ ನೀವು ಸಣ್ಣ ಆಗಿ ಅಂತ. ನಾನ್ ನನ್ ಜರ್ನಿನ ನಾನು ಶೇರ್ ಮಾಡ್ತಾ ಇದ್ದೀನಿ.
ನಾನು ಏನ್ ತಿಂತೀನಿ ಅಥವಾ ನಾನು ಎಲ್ಲಿ ವರ್ಕೌಟ್ ಮಾಡ್ತೀನಿ, ಎಷ್ಟು ಖರ್ಚು ಮಾಡ್ತೀನಿ, ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅದನ್ನ ನೀವು ಕೇಳಿರೋದಕ್ಕೆ ನಾನು ಹಾಕ್ತಾ ಇದ್ದೀನಿ. ಅಥವಾ ನೀವು ಕೇಳಿಲ್ಲ ಅಂದ್ರೂ ನನ್ನ ಇಷ್ಟ, ನನ್ಗೆ ಹಾಕ್ಬೇಕು ಅನ್ಸ್ತದೆ. ಅಂಡ್ ಯು ವಿಲ್ ಆಲ್ಸೋ ಫೀಲ್ ಅಲ್ವಾ, ಅದೊಂದು ಫೇಸ್ ಇತ್ತು, ಇದೊಂದು ಫೇಸ್ ಇದೆ. ಇದ್ರಲ್ಲೂ ಕೂಡ 2 ಪರ್ಸ್ಪೆಕ್ಟಿವ್ ಇದೆ. ಕೆಲವರು ಅದನ್ನ ಎಂಕರೇಜಿಂಗ್ ಆಗಿ ತಗೊಂತಾರೆ, ಕೆಲವರು ಹೇಳ್ತಾರೆ ಇಟ್ ಇಸ್ ವೆರಿ ಪ್ರೆಷರೈಸಿಂಗ್ ನಿಮ್ನ ನೋಡಕ್ಕೆ ಅಂತ. ಯಾಕೆ ಪ್ರೆಷರೈಸಿಂಗ್? ಓಕೆ, ನಾನ್ ದಪ್ಪ ಇದ್ದಾಗ ನಿಮ್ಗೆ ಪ್ರೆಷರೈಸಿಂಗ್ ಯಾಕೆ ಅನ್ಸಿಲ್ಲ? ಹೌದು. ಇವಾಗ ನಾನ್ ಸಣ್ಣ ಆದ್ರೆ ನಿಮ್ಗೆ ಹಿಂಗೆ ಪ್ರೆಷರೈಸಿಂಗ್ ಆಗಿದೆ ನಾನ್ ಕೇಳೋದು. ನಾನ್ ಹೇಳ್ತಾ ಇದ್ದೀನ ನೀವ್ ಎಲ್ರು ಸಣ್ಣ ಇರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನ? ಇಲ್ಲ. ನಾನ್ ಪರ್ಸನಲ್ ಆಗಿ ಯಾಕೆ ಸ್ಟಾರ್ಟ್ ಮಾಡಿದ್ದು ಫಿಟ್ನೆಸ್ ಅಂದ್ರೆ, ನನ್ ಹಸ್ಬೆಂಡ್ ತುಂಬಾ ದಪ್ಪ ಆಗ್ಬಿಟ್ರು. ಅಂಡ್ ಹಿ ಕಾನ್ಶಿಯಸ್ಲಿ ಸ್ಟಾರ್ಟೆಡ್ ಫೀಲಿಂಗ್ ದಟ್ ನಾನು ತುಂಬಾ ದಪ್ಪ ಆಗ್ಬಿಟ್ಟಿದೀನಿ ಅಂತ. ಹಿ ಸ್ಟಾರ್ಟೆಡ್ ಡಯಟಿಂಗ್ ಅಂಡ್ ರನ್ನಿಂಗ್, ವರ್ಕಿಂಗ್ ಔಟ್ ಅಟ್ ಹೋಮ್. ಇವಾಗ ಅವ್ರಿಗೊಂಥರ ಕುಕಿಂಗ್, ನಂಗೊಂಥರ ಕುಕಿಂಗ್ ಮಾಡಕ್ ನಂಗೆ ಆಗಲ್ಲ. ಸೊ ನಾನೇನ್ ಮಾಡ್ತಿದ್ದೆ, ಒಂದೇ ಕುಕ್ ಮಾಡ್ತಿದ್ದು ನಾನು ತಿಂತಾ ಇದ್ದೆ. ಅಂಡ್ ಹಂಗೆ ನನ್ ವೇಟ್ ಇಳಿಸು. ಬಟ್ ನಂಗೆ ತುಂಬಾ ಜಾಯಿಂಟ್ಸ್ ಪೇನ್ ಇತ್ತು. ಓಕೆ. ವೇಟ್ ಜಾಸ್ತಿ ಆದ, ನನ್ನ ಹೈಟ್ ಕಮ್ಮಿ ಇರೋದ್ರಿಂದ ಜಾಯಿಂಟ್ಸ್ ಪೇನ್, ಮಂಡಿ ತುಂಬಾ ನೋವಾಗ್ತಿತ್ತು. ಅಂಡ್ ನಾನು ಸೈಕ್ಲಿಂಗ್ ಸ್ಟಾಪ್ ಮಾಡ್ಬಿಟ್ಟಿದೆ. ಯೋಗ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ. ಯೋಗ ಇಂದ ನಾನು ಯಾವತ್ತೂ 1% ವೇಟ್ ಕೂಡ ರಿಡ್ಯೂಸ್ ಆಗಿಲ್ಲ. ಇಟ್ಸ್ ಜಸ್ಟ್ ದಟ್ ನಾನು ಬೇಕಾದ್ರೆ ನನ್ನ ಕಾಲ್ನ ಎತ್ಬಿಟ್ಟು ನನ್ನ ತಲೆ ಮೇಲೆ ಇಟ್ಕೋಬಹುದು, ಫ್ಲೆಕ್ಸಿಬಿಲಿಟಿ ಇದೆ. ಬಟ್ ನಾನು ವೇಟ್ ಲಾಸ್ ಮಾಡಿಲ್ಲ ಯೋಗ ಅಲ್ಲಿ. ಪೀಪಲ್ ವರ್ ಲೈಕ್, ನೀನ್ ಅವಾಗ ಯೋಗನ ಪ್ರಮೋಟ್ ಮಾಡ್ತಿದ್ದೆ, ನಾನು ಏನ್ ಮಾಡಿದ್ರು ತಪ್ಪು ಅನ್ನೋ ತರ ಹೇಳ್ತೀರಲ್ಲ ನೀವ್ ಯಾಕೆ? ಸೊ ಹಸ್ಬೆಂಡ್ ನ ನೋಡಿ ಅಂಡ್ ನನ್ಗೆ ಒಂದು ರೈಟ್ ಚಾನಲ್ ಸಿಕ್ತು, ವೇರ್ ನಾನು ನನ್ನ ಮನೇಲೆ ಇಟ್ಕೊಂಡು ನಾನು ವರ್ಕೌಟ್ ಮಾಡ್ಬೋದು, ನಂಗೆ ಒಂದು ನ್ಯೂಟ್ರಿಷನ್ ಡೆಡಿಕೇಟೆಡ್ ಆಗಿ ಒಂದು ಮೀಲ್ ಪ್ಲಾನ್ ಕಳಿಸ್ತಾರೆ, ಅದೆಲ್ಲ ಮಾಡ್ಬೋದು ಅಂತ ಸಿಕ್ತು ನನ್ಗೆ. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನ. ಅಂಡ್ ಯಾರೋ ಒಬ್ರಿಗೋಸ್ಕರ ಮಾಡೋದ್ಬೇಕಲ್ಲ, ಯಾರೋ ಒಬ್ರಿಗೋಸ್ಕರ ಅಲ್ಲ, ನಿಮ್ಗೋಸ್ಕರ ನೀವು ಮಾಡಿ. ಕ್ವಶನ್ ಆನ್ಸರ್ ಸೆಷನ್ಸ್ ಮಾಡ್ತೀನಲ್ವಾ, ಅದ್ರೊಳಗೆ ಒಂದು ಕ್ವಶನ್ ಬಂದಿತ್ತು ವೇರ್ ವುಮೆನ್ ಹ್ಯಾಡ್ ಶೇರ್ಡ್ ಲೈಕ್ ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ ಅಂತ. ಬಟ್ ಆಸ್ ಅ ಪರ್ಸನ್, ಕ್ಯಾರೆಕ್ಟರ್ ವೈಸ್, ಆಟಿಟ್ಯೂಡ್ ವೈಸ್ ನಾನು ಸೇಮ್ ಆಗೇ ಇದ್ದೀನಿ, ಏನ್ ಚೇಂಜ್ ಆಗಿಲ್ಲ. ಇಟ್ಸ್ ಜಸ್ಟ್ ದಟ್ ಅವ್ರು ನನ್ನನ್ನ ಬೇರೆ ತರ ನೋಡ್ತಾ ಇರೋದ್ರಿಂದ ಅವ್ರಿಗೆ ಹಂಗ ಅನ್ಸ್ತಾ ಇದೆ. ಮೇ ಬಿ ನಾನು ಮುಂಚೆ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದೆ ಸ್ಲೀವ್ಲೆಸ್ ಹಾಕಕ್ಕೆ, ಇವಾಗ ಸ್ಲೀವ್ಲೆಸ್ ಹಾಕ್ತಾ ಇದೀನಿ. ಮೇ ಬಿ ದಟ್ ಚೇಂಜಸ್, ದಟ್ ದೇ ಸಿ ದಟ್ ಓ ಚೇಂಜ್ ಆಗಿದ್ದಾಳೆ ಅವಳು. ಅಂಡ್ ಮುಂಚೆ ಬರೀ ಫ್ಯಾಮಿಲಿ ಜೊತೆ ಹೋಗ್ತಾ ಇದೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೆ. ಬಟ್ ಇವಾಗ ಐ ಮೀಟ್ ಅದರ್ ಪೀಪಲ್ ಆಲ್ಸೋ ಅಂಡ್ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ದೆಮ್. ಮೇ ಬಿ ಅದೆಲ್ಲ ಅವ್ರಿಗೆ ಚೇಂಜಸ್ ಅನಿಸ್ತಾ ಇದೆ ಅನ್ಸುತ್ತೆ. ನಾನು ಯಾವಾಗಲೂ ಎಕ್ಸ್ಟ್ರೋವರ್ಟ್, ನಾನು ಯಾವತ್ತೂ ಇಂಟ್ರೋವರ್ಟ್ ಆಗಿಲ್ಲ. ನಂಗೆ ಇಂಟ್ರೋವರ್ಟ್ ಆಗಿರೋದು ತುಂಬಾ ಬೇಜಾರಾಗುತ್ತೆ. ಅಂಡ್ ಫಿಟ್ನೆಸ್ ನನ್ನ ಆಲ್ವೇಸ್ ಯಾವಾಗಲೂ ನನ್ನ ಚಬ್ಬಿ ಸೈಡೇ ನೋಡಿದ್ರು. ನಾನು ಯಾವತ್ತೂ ನನ್ನ ಚಬ್ಬಿ ಅಂತ ಅನ್ಕೊಂಡಿರಲಿಲ್ಲ ಅಂಟಿಲ್ ಐ ಲಾಸ್ಟ್ ವೇಟ್. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಅವರು ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ, ಆಯ್ತು ಚೇಂಜ್ ಆಗಿದ್ದೀನಿ. ಸೊ ವಾಟ್ ಚೇಂಜಸ್ ಇನ್ಎವಿಟಬಲ್. ಒಬ್ರು ಹಿಂಗೆ ಇರ್ಬೇಕಂತ ಇಲ್ಲ. ನಾನು ಚಿಕ್ಕವಳಾಗಿದ್ದಾಗ ನಂದು ಪ್ರಯಾರಿಟೀಸ್ ಬೇರೆ ಇತ್ತು, ನನ್ನ ಫುಡ್ ಹ್ಯಾಬಿಟ್ಸ್ ಬೇರೆ ಇತ್ತು, ಅಥವಾ ನನ್ನ ಲೈಫ್ ಸ್ಟೈಲ್ ಬೇರೆ ಇತ್ತು. ಅಂಡ್ ಇವಾಗ ನಾನೊಂದು ತಾಯಿಯಾಗಿ ನನ್ನ ಪ್ರಯಾರಿಟೀಸ್ ಚೇಂಜಸ್ ಇದೆ ಅಂಡ್ ನನ್ನ ಜವಾಬ್ದಾರಿ ಚೇಂಜಸ್ ಆಗಿದೆ. ಅಂಡ್ ಚೇಂಜಸ್ ಇನ್ಎವಿಟಬಲ್, ಚೇಂಜ್ ಆಗಿದ್ದೀನಿ. ಆ ಚೇಂಜ್ ನೀವು ಎಕ್ಸೆಪ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹೇಳಂದ್ರೆ ಓ ಚೇಂಜ್ ಆಗ್ಬಿಡಿದ್ಯಾ ತುಂಬಾ, ಹೌದಾ ಚೇಂಜ್ ಆಗಿದ್ದೀನ, ಥ್ಯಾಂಕ್ ಯು, ಫೈನಲಿ ಚೇಂಜ್ ಆದೆ ಅಲ್ವಾ, ಇನ್ನೇನು ಹೇಳಕ್ಕಾಗತ್ತೆ. ನಾನ್ ಚೇಂಜ್ ಆಗಿಲ್ಲ ಅಂತ ನನಗೆ ಗೊತ್ತಿದೆ, ನಾನು ಇರೋದೇ ಹಿಂಗೆ ಅವಾಗಿಂದಾನು ಅಂತ. ಮೇ ಬಿ ಇವಾಗ ಏನಾಗ್ತಿದೆ, ಅವಾಗ ನನ್ನ ತುಂಬಾ ಕಮ್ಮಿ ನೋಡ್ತಾ ಇದ್ರು, ಇವಾಗ ನನ್ನ ಬೆಳಗಾಗಿದ್ರೆ ನೋಡ್ತಾರೆ ಅಲ್ವಾ. ಸೊ ಅವಾಗ ಏನ್ ಅನ್ಸ್ತದೆ ಅಂದ್ರೆ, ಓ ಇವಳೇನ್ ಇಷ್ಟು ಚೇಂಜ್ ಆಗ್ಬಿಟ್ಟಿದ್ದಾಳೆ. ಇಲ್ಲ ನಾನು ಚೇಂಜ್ ಆಗಿಲ್ಲ, ಅವಾಗ ನೀವು ಡೈಲಿ ನೋಡ್ತಾ ಇರ್ಲಿಲ್ಲ ಅಷ್ಟೇ. ಮತ್ತೆ ನಿಮ್ಗೆ ತುಂಬಾ ಇದ್ ಮಾಡ್ತಿರ್ತಾರೆ, ಮೆಸೇಜ್ DMs ಕಳಿಸ್ತಾ ಇರ್ತಾರೆ, ಅಂದ್ರೆ ಅವ್ರ ಲೈಫ್ ಸ್ಟೋರೀಸ್ ಕೂಡ ಕಳಿಸ್ತಾ ಇರ್ತಾರೆ. ನಿಮ್ಗೆ ಏನಾದ್ರು ಅದು ಅಂದ್ರೆ ಯೂಶಲಿ ನಿಮ್ಗೆ ಅವ್ರ ಕಷ್ಟನ ಹೇಳ್ಕೊಂತ ಇರ್ತಾರೆ ನನ್ಗ ನೋಡ್ರೋ ಪ್ರಕಾರ. ಸೊ ನಿಮ್ಗೆ ಏನಾದ್ರು ಅದನ್ನೆಲ್ಲ ಲೈಕ್ ಏನಾದ್ರು ನಿಮ್ಗೆ ಯಾವ್ದಾದ್ರು ಡಿಸ್ಟರ್ಬಿಂಗ್ ಸ್ಟೋರೀಸು ಅಂದ್ರೆ ಹಿಂಗೂ ಇದೆನಾ ಅಂತ ನಿಮ್ಗೆ ಬೇಜಾರಾಗೋದು, ಅಥವಾ ಅದನ್ನ ಹೆಂಗ್ ಡೀಲ್ ಮಾಡ್ತೀರಾ ನೀವು? ಅಷ್ಟೊಂದು ಈವನ್ ನೆಗೆಟಿವಿಟಿನೂ ಅನ್ಸುತ್ತೆ ಅಲ್ವಾ, ತುಂಬಾ ಇದನ್ನ ಹೇಳ್ತಾರೆ ಅಲ್ವಾ, ತುಂಬಾ ಕಷ್ಟಗಳು ಹೇಳ್ಕೊಂಡಾಗ ಅದೇ ತರ ನಮ್ ಮೈಂಡ್ ಸೆಟ್ ಇದಾಗತ್ತೆ, ಡಿಸ್ಟರ್ಬ್ ಆಗ್ಬೋದು. ಸೊ ನೀವ್ ಹೇಳ್ದಂಗೆ DMs ಖಂಡಿತ ಬರುತ್ತೆ. ಅಂಡ್ ಫಸ್ಟ್ ಥಿಂಗ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಹೆಲ್ಪ್ಲೆಸ್ನೆಸ್. ನನ್ಗೆ ಅದ್ ಫೀಲ್ ಆಗುತ್ತೆ, ಬಿಕಾಸ್ ನಾನು ಕೇಳಿಸ್ಕೋಬಹುದು, ಓದ್ಬೋದು ಅಷ್ಟೇ, ಬಟ್ ನಾನು ಯಾವುದೇ ರೀತಿಯಿಂದ ಅವ್ರಿಗೆ ಹೆಲ್ಪ್ ಮಾಡಕ್ ಆಗಲ್ಲ. ಫಿನಾನ್ಷಿಯಲಿ ಆಗ್ಲಿ ಅಥವಾ ಅವ್ರ ಪ್ರಾಬ್ಲಮ್ಸ್ ನ ಫಿಕ್ಸ್ ಮಾಡಕ್ ಆಗಲ್ಲ. ಎಷ್ಟೊಂದ್ ಜನ ಹೇಳ್ತಾರೆ, ಅಕ್ಕ ಐ ಥಿಂಕ್ ಯು ಕ್ಯಾನ್ ಫಿಕ್ಸ್ ಮೈ ಪ್ರಾಬ್ಲಮ್ ಅಂತ. ನಾನ್ ಫಿಕ್ಸ್ ಮಾಡಕ್ ಆಗಲ್ಲ, ನೀವ್ ನಿಮ್ ತಲೆನ ಫಿಕ್ಸ್ ಮಾಡ್ಕೋಬೇಕು, ನಿಮ್ ಪ್ರಾಬ್ಲಮ್ಸ್ ನ ನೀವೇ ಫಿಕ್ಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ನಾನು ಏನ್ ಮಾಡ್ಬೋದು ಅಂದ್ರೆ ಕೇಳಿಸ್ಕೊತೀನಿ. ಎಷ್ಟೊಂದ್ ಜನ ಹೇಳ್ಕೊತಾರೆ ಅಬೌಟ್ ದೇರ್ ಫ್ಯಾಮಿಲಿ ಪ್ರಾಬ್ಲಮ್ಸ್, ಅಬೌಟ್ ದೇರ್ ಇನ್ಫರ್ಟಿಲಿಟಿ, ಅಬೌಟ್ ದೇರ್ ಸೆಕ್ಸ್ ಪ್ರಾಬ್ಲಮ್ಸ್, ಅಬೌಟ್ ದೇರ್ ಹಸ್ಬೆಂಡ್ ಟ್ರೀಟಿಂಗ್ ದಮ್ ಬ್ಯಾಡ್, ಅಬೌಟ್ ಪೇರೆಂಟ್ಸ್ ಬೀಯಿಂಗ್ ಟಾಕ್ಸಿಕ್, mothers being toxic.
ಮದರ್ ಇನ್ ಲಾಸ್ being toxic is something that you can still ignore, but there are girls who will tell me ನಮ್ಮಮ್ಮ ತುಂಬಾ ಟಾಕ್ಸಿಕ್ ಅಕ್ಕ, ನಂಗೆ ನಿಮ್ಮನ್ನ ಮತ್ತೆ ನಿಮ್ಮ ಅಮ್ಮನ ನೋಡಿದಾಗ ನನ್ಗೆ ಯಾಕೆ ಈ ತರ ಒಂದ್ ತಾಯಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದಾಗೆಲ್ಲ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಲೈಕ್ ನಾನು ಯಾವ ರೀತಿಯಿಂದ ಹೆಲ್ಪ್ ಮಾಡಕ್ಕಾಗಲ್ಲ, ಹೆಲ್ಪ್ ಮಾಡಕ್ಕಾಗಲ್ಲ. ಅಂಡ್ ಕೆಲವರು ಅವ್ರ ಮಕ್ಳಿಲ್ಲ ಅಂತ ತುಂಬಾ ಕೊರಗ್ತಾ ಇರ್ತಾರೆ. ಮಕ್ಕಳು ಮಾಡ್ಕೊಳ್ಳೋದು ಇಸ್ ನಾಟ್ ಅನ್ ಅಚೀವ್ಮೆಂಟ್. ಇಟ್ಸ್ ನಾಟ್ ಅನ್ ಅಚೀವ್ಮೆಂಟ್ ಫಾರ್ ಯು. ಇಟ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಲೈಫ್, ಅಂಡ್ ವಿತೌಟ್ ದಿಸ್ ಪಾರ್ಟ್ ಆಫ್ ಲೈಫ್ ಆಲ್ಸೋ ಯು ಕ್ಯಾನ್ ಸ್ಟಿಲ್ ಚೂಸ್ ಟು ಬಿ ಹ್ಯಾಪಿ. ಇದಕ್ಕೋಸ್ಕರ ನಿಮ್ಮ ಹೋಲ್ ಲೈಫ್ನ ನೀವು ಯೋಚನೆ ಮಾಡಿಕೊಂಡು ಸೊಸೈಟಿ ಹಂಗಂತಾರೆ ಹಿಂಗಂತಾರೆ, ಸೊಸೈಟಿ ಯಾವುದಕ್ಕೆ ಏನು ಹೇಳಲ್ಲ. ಹೆಣ್ಮಗೋದ್ರೆ ಹೆಣ್ಮಗು ಅಂತಾರೆ, ಗಂಡು ಮಗೋದ್ರೆ ಗಂಡು ಮಗು ಅಂತಾರೆ, ಬೆಳ್ಳಗಿದ್ರೆ ಕಪ್ಪು ಅಂತಾರೆ, ಕಪ್ಪಿದ್ರೆ ಬೆಳ್ಳಂತಾರೆ, ಕುಳ್ಳಕ್ಕಿದ್ರೆ ಉದ್ದ ಅಂತಾರೆ. ಐ ಮೀನ್ ಏನಿದ್ರು ಹೇಳ್ತಾರೆ. ಎಷ್ಟೊಂದ್ ಜನ ಅವ್ರು ಹೊಡೆದಿರೋ ಫೋಟೋಸ್ ಎಲ್ಲ ಕಳಿಸ್ತಾರೆ ನನಗೆ. ಲೈಕ್ ಮುಖದಲ್ಲಿ ಮಾರ್ಕ್ಸಸ್ ಎಲ್ಲ ಇರುತ್ತೆ, ಆಮೇಲೆ ಆಡಿಯೋ ಕ್ಲಿಪ್ಸ್ ಕಳಿಸ್ತಾರೆ ಅವ್ರು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ. ಅದೆಲ್ಲ ಕೇಳಿಸ್ಕೊಂಡಾಗ no matter what education is, education will not define humanity ಅಂತ ಅನ್ಸುತ್ತೆ ನಂಗೆ. ಇವಾಗ ನನ್ನ ಲೈಫ್ ಚೆನ್ನಾಗಿದೆ, ನನ್ಗೆ ಯಾರು ಆ ಥರ ಮಾಡಲ್ಲ ಹಂಗಂತ ಅಂದ್ಬಿಟ್ಟು ಎಲ್ಲ ಸುತ್ತಮುತ್ತ ಇರೋರೆಲ್ಲ ಒಳ್ಳೆಯವರಲ್ಲ ಅಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಐದರ್ ಯು ಶುಡ್ ಫೈಟ್ ಆರ್ ಇಗ್ನೋರ್. ಅಕ್ಸೆಪ್ಟಿಂಗ್ ಅಂತೂ ಆಗಲ್ಲ, ಬಿಕಾಸ್ ಅಕ್ಸೆಪ್ಟೆನ್ಸ್ ಇಸ್ ನಾಟ್ ದಿ ಆಪ್ಷನ್ ದಟ್ ಯು ಹ್ಯಾವ್. ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿದ್ರೆ ನೀವು ಇಷ್ಟು ಕೊರಗ್ತಾ ಇರ್ಲಿಲ್ಲ. ಇಲ್ಲ ಐದರ್ ನೀವು ಒಂದು ಇಗ್ನೋರ್ ಮಾಡಬೇಕು, ಇಲ್ಲ ಫೈಟ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಆಯ್ತಾ, ಕೈ ತುಂಬಾ ದುಡಿತಾ ಇರ್ತಾರೆ. ಅವ್ರು ಹೇಳ್ತಾರೆ ನನ್ಗೆ ಏನು ತಗೊಳಕ್ಕಾಗಲ್ಲ. ದೇ ಡೋಂಟ್ ಹ್ಯಾವ್ ದಟ್ ಇಂಡಿಪೆಂಡೆನ್ಸ್. ದೇ ಥಿಂಕ್ ದಟ್ ಇಂಡಿಪೆಂಡೆನ್ಸ್ ಇಸ್ ಸಮಥಿಂಗ್ ದಟ್ ನಾವು ಸ್ವತಂತ್ರವಾಗಿರೋದು ಇಸ್ ನಾಟ್ ಜಸ್ಟ್ ಇಂಡಿಪೆಂಡೆನ್ಸ್. ನೀವು ಖುಷಿಯಿಂದ ಹ್ಯಾಪಿಯಾಗಿರ್ತೀರ ಅಲ್ವಾ, ಅದು live and let live ಇರ್ತೀರಲ್ವಾ, that is what the real independence is. When somebody is understanding you and supporting you. ಆಮೇಲೆ ಇವಾಗ ಯಾರೋ ಒಬ್ರು ಇವಾಗ ನೀವು ನನ್ನ ಹತ್ರ ಒಂದು ಕಷ್ಟ ಹೇಳ್ಕೊತೀರಾ, ಓಕೆ, ಫಾರ್ ಎಕ್ಸಾಂಪಲ್ ನಾನು ಇದನ್ನ ನೀವು ಆಲ್ರೆಡಿ ಹರ್ಟ್ ಆಗಿದ್ದೀರಾ, ನನಗೆ ಗೊತ್ತು ನೀವು ತಪ್ಪು ಮಾಡಿದ್ದೀರಾ ಅಂತ. ಓಕೆ, ನಿಮ್ದೇ ತಪ್ಪು ಅಂತಾನು ನನ್ಗೆ ಗೊತ್ತು. ನೀವು ನನ್ನ ಹತ್ರ ಹೇಳ್ಕೊತಾ ಇರೋದು ಏನಕ್ಕೆ? ಐದರ್ ಒಂದು ಗಿಲ್ಟ್ ಇಂದ ಅವ್ರ ಫ್ರಸ್ಟ್ರೇಷನ್ ಇಂದ. ಇವಾಗ ಹಿಂಗಿರುತ್ತೆ, ನಾನ್ ನಿಮ್ಗೆ ತಿರುಗಿಸ್ಬಿಟ್ಟು ನೀನ್ ಮಾಡಿದೆ ತಪ್ಪು ಅಂತ ಹೇಳಿದ್ರೆ ಅವಾಗ ಯು ಶುಡ್ ಚಾಯ್ಸಸ್ ಆಫ್ ವರ್ಡ್ಸ್ ಇರುತ್ತೆ ಗೊತ್ತಾ. ನಾವು ಒಂದು ಪದನ ಯೂಸ್ ಮಾಡ್ತೀವಿ, ಒಂದು ಸೆಂಟೆನ್ಸ್ ನ ಯೂಸ್ ಮಾಡ್ತೀವಿ, ತುಂಬಾ ಮ್ಯಾಟರ್ ಆಗುತ್ತೆ. ನಾವ್ ಯಾವ ಟೋನಲ್ಲಿ ಮಾತಾಡ್ತೀವಿ. ಬಿಡ ಪರವಾಗಿಲ್ಲ, ತಪ್ಪು ಮಾಡಿದ್ಯಾ ಬಿಡು, ನಿಂಗೆ ಗೊತ್ತಲ್ವಾ ತಪ್ಪು ಮಾಡಿದ್ಯಾ, ನೆಕ್ಸ್ಟ್ ಟೈಮ್ ಮಾಡ್ಬೇಡ ಬಿಡು, ಇವಾಗ ಏನ್ ಆಗೋಯ್ತು, ಏನ್ ಮಾಡಕ್ಕಲ್ಲ, ಚೇಂಜ್ ಮಾಡಕ್ಕಲ್ಲ, ರಿಗ್ರೆಟ್ ಮಾಡ್ಬೇಡ, ಗಿಲ್ಟಿನೂ ಫೀಲ್ ಮಾಡ್ಬೇಡ. ಒನ್ ಎಕ್ಸ್ಟೆಂಟ್ ವರ್ಗು ನೀವು ರಿಗ್ರೆಟ್ ಮಾಡ್ಬೋದು, ಗಿಲ್ಟಿ ಫೀಲ್ ಮಾಡ್ಬೋದು. ನೀವು ಅದನ್ನೇ ಇಟ್ಕೊಂಡು ಕೊರಗ್ತಾ ಇದ್ರೆ ಏನ್ ಪ್ರಯೋಜನ ಅದರಿಂದ? ಸೊ ಇವಾಗ ಯಾರಾದ್ರೂ ಒಬ್ರು ಬಂದು, ಇವಾಗ ನಮ್ಗೊಂದು ಫ್ರೆಂಡ್ ಬಂದು ಏನೋ ಒಂದು ಹೇಳ್ಕೊತಾರೆ ಆಫೀಸಲ್ಲಿ ಅಥವಾ ಅಕ್ಕಪಕ್ಕದವ್ರು ಅಂದ್ರೆ, ನಾವು ಅದನ್ನ ಇಟ್ಕೊಂಡು 3 ಜನ 100 ಜನನ ಹತ್ರ ಹೇಳ್ಕೊಂಡ್ ಬರೋದು, ವಿಚ್ ಇಸ್ ವೆರಿ ರಾಂಗ್. ಹೌದೌದು. ಆಕ್ಚುಲಿ ಇನ್ನೊಂದ್ಸರಿ ಹೇಳ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಾವು ಕೆಲವೊಂದು ಆನ್ಸರ್ನ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ, ಅದೇ ತರ ರೆಸ್ಪಾಂಡ್ ಮಾಡ್ತಾರೆ. ಮತ್ತೆ ಅದೇ ಸರೌಂಡಿಂಗ್ ಅದೇ ತಿರುಗ್ತಾ ಇರುತ್ತೆ. ಇದು ಹೆಂಗ್ ಗೊತ್ತಾ, ಇವಾಗ ಅವ್ರ ತಪ್ಪಿಲ್ದಲೇ ಇರ್ಲಿ, ಅವ್ರು ಬಂದ್ ನಿಮ್ ಹತ್ರ ಹೇಳ್ಕೊತಾ ಇರೋದು ಒಂದೇ ವಿಚಾರಕ್ಕೆ, ಅವ್ರ ತಲೆಲಿರೋದ್ನ ಮತ್ತೆ ಮನ್ಸಲ್ಲಿರೋದ್ನ ಈಚೆ ಹಾಕಕ್ಕೆ. ನೀವು ಬರೀ ಕೇಳಿಸ್ಕೊಳ್ಳಿ ಅಷ್ಟೇ. ಅವ್ರ ಏನಾದ್ರು ನಿಮ್ಗೆ ಸಲಹೆ ಕೇಳಿದ್ರ, ರೈಟ್ ಸಲಹೆನ ರೈಟ್ ಆಗಿ ಕೊಡ್ಬೇಕು. ಸುಮ್ನೆ ಹುಚ್ಚುಚ್ಚಂಗೆ ಏನೇನೋ ಹೇಳ್ಬಿಡೋದು ಮಾಡ್ಬಿಡೋದಲ್ಲ. ಅದೇ ನಾನು ಹೇಳ್ನಲ್ಲ, ಒಂದು ಕ್ವಶನ್ ಆನ್ಸರ್ಸ್ ನಾನು ಮಾಡ್ತಾ ಇರ್ತೀನಿ ಆಯ್ತಾ. ಏನಾಯ್ತು, ಒಂದು ಹುಡುಗಿ ಮೆಸೇಜ್ ಮಾಡಿದ್ಲು ಸೇಯಿಂಗ್ ದಿಸ್, ನಾನು ಇವಾಗ ತಾನೇ ನ್ಯೂ ಮದರ್ ಅಕ್ಕ, ನನ್ನ ಗಂಡ ಹೇಳ್ತಾನೆ ನೀನ್ ನೋಡಕ್ ಚೆನ್ನಾಗಿಲ್ಲ, ತುಂಬಾ ದಪ್ಪ ಆಗ್ಬಿಟ್ಟಿದೆ, ತುಂಬಾ ಅಸಹ್ಯ ಅನ್ಸುತ್ತೆ ಅಕ್ಕ, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇವಾಗ ನಾನು ಇದರಲ್ಲಿ 2 ತರ ಆನ್ಸರ್ ಮಾಡ್ಬೋದು. ನಿನ್ ಗಂಡ ಸರಿ ಇಲ್ಲ, ಹೌ ಡೇರ್ ಈ ಟೆಲ್ಸ್, ಈ ತರ ಎಲ್ಲ ಹೆಂಗ್ ಹೇಳ್ತಾನೆ, ನೀನೊಂದ್ ತಾಯಿ ಆಗಿದ್ಯಾ, ಅವ್ನ್ ಮಗುಗ್ ತಾಯಿ ಆಗಿದ್ಯಾ, ನೀನು ಹಿಂಗೆಲ್ಲ ಮಾತಾಡ್ಬಾರ್ದು, ನಿನ್ಗೆ ಅವ್ನ್ಗೆ ಯೋಗ್ಯತೆನೇ ಇಲ್ಲ ನಿನ್ ಜೊತೆ ಇರಕ್ಕೆ ಅಂತ ಅವ್ನಿಗೆ ಬೈತೀನಿ. ಅವನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬಿಟ್ಟೆ, ಗಂಡನ್ ಬಗ್ಗೆ ಅನ್ಕೊಳ್ಳಿ. ಅವ್ಳಿಗೆ ಆಲ್ರೆಡಿ ಗಂಡನ್ ಮೇಲೆ ಅಸಮಾಧಾನ ಇದೆ, ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಗಂಡನ್ನ. ಅಂಡ್ ಅವ್ಳಿಗೆ ಆಲ್ರೆಡಿ ಏನು ಚೇಂಜಸ್ ಆಗಲ್ಲ, ಅವಳಿಗೆ ಆಲ್ರೆಡಿ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇದೆ, ನಾನು ದಪ್ಪ ಇದ್ದೀನಿ ಅಂತ. ಬಟ್ ಇಲ್ಲಿ ಅವಳಿಗೆ ರಿಯಲೈಸೇಷನ್ ಆಗ್ಬೇಕು, ಯಾಕೆ ಅವಳ ಗಂಡ ಇಷ್ಟಪಡ್ತಾ ಇಲ್ಲ, ದಪ್ಪ ಇದ್ದೀನಿ ಅಂತ. ಅವನ್ನ ಇಂಪ್ರೆಸ್ ಮಾಡಕ್ಕೆ ನೀನ್ ಸಣ್ಣ ಆಗ್ಬೇಕಾಗಿಲ್ಲ. ನಿನಗನ್ಸ್ತಾ ನೀನ್ ಸಣ್ಣ ಆಗು, ನೀನ್ ಹೆಲ್ತ್ ವೈಸ್ ನೀನ್ ಚೆನ್ನಾಗಿರ್ಬೇಕು.
ನೀನ್ ಹೆಲ್ತ್ ವೈಸ್ ನಿಂಗೆ ಚೆನ್ನಾಗಿರ್ಬೇಕು ಅನ್ಸ್ತಾ ನೀನ್ ಸಣ್ಣ ಆಗು. ಬಟ್ ಅವ್ರು ಹೇಳ್ತಿದಾರೆ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ಮೇ ಬಿ ಅವ್ರಿಗೆ ಬ್ಯೂಟಿ ಮುಖ್ಯ ಆಗತ್ತೆ, ಬಟ್ ನಿನ್ಗೆ ನಿನ್ ಹೆಲ್ತ್ ಮುಖ್ಯ ಆಗುತ್ತಲ್ವಾ. ಸೊ ಐ ಟೋಲ್ಡ್ ಪುಟ್ ಲಿಟಲ್ ಎಫರ್ಟ್. ಏನು ಆಗಲ್ಲ ಅನ್ನೋದಕ್ಕೇನು ಇಲ್ಲ ಇಲ್ಲಿ, ಏನು ಅಷ್ಟಿಲ್ಲ. ಒಂಚೂರು ಡಯಟ್, ಒಂಚೂರು ಕಾನ್ಶಿಯಸ್ ಡಯಟ್, ಒಂಚೂರು ವರ್ಕೌಟ್. ಮಗು ಬಿಲಾಂಗ್ಸ್ ಟು ದ ಫ್ಯಾಮಿಲಿ. ಅಮ್ಮಂಗೆ ಮಾತ್ರನೇ ಅಲ್ಲ, ಮಗು ಎತ್ತಿದ ತಕ್ಷಣ ತಾಯಿದೇ ಜವಾಬ್ದಾರಿ ಇಲ್ಲ. ಹಂಗಿದ್ರೆ ತಾಯಿದೇ ಜವಾಬ್ದಾರಿ ಅಂದ್ರೆ ಎಲ್ಲ ಜವಾಬ್ದಾರಿ ಕೊಟ್ಬಿಡ್ತೀರಾ? ಇಲ್ಲ ತಾನೆ. ಹೆಸರು ಇಡ್ಬೇಕಾದ್ರೂ ಹೇಳ್ತೀರಾ ಆ ಹೆಸರು ಯಾಕೆ ಇಡ್ಬೇಕು, ಈ ಹೆಸರು ಇಡ್ಬೇಕಂತ ಹೇಳ್ತೀರಾ. ಅವಾಗೆಲ್ಲ ನಿಮ್ದು ಫ್ಯಾಮಿಲಿ ಅಂತ. ಬಟ್ ಮಗು ನೋಡ್ಕೊಳಕ್ಕೆ ಅಂತ ಬಂದಾಗ ಮಾತ್ರ ತಾಯಿ ಜವಾಬ್ದಾರಿ ಇಲ್ಲ. ಮಗುನ ಬಿಡಿ, ಬೇರೆ ಹತ್ರ ಬಿಡಿ. 30 minutes ವಾಕ್ ಹೋಗಿ. ಒಂದು ನಿಮ್ಗೆ ಲೋನ್ ಟೈಮ್ ಸಿಗುತ್ತೆ, ವರ್ಕೌಟ್ ಆಗುತ್ತೆ, ನಿಮ್ಗೊಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಮನೇಲಿ 4 ಗೋಡೆ ಮಧ್ಯೆ ಬರೀ ನಿಮ್ ಗಂಡ, ಮಗು, ಸೊಸೆ, ಅತ್ತೆ, ಮಾವನ ನೋಡಿ ಬೇಜಾರಾಗಿರ್ತೀರಾ. ಈಚೆ ಹೋದಾಗ ಅಲ್ಲಿ ಯಾರೋ ಏನೋ ನಗಾಡ್ತಾ ಇರ್ತಾರೆ, ಯಾರೋ ಬಿದ್ದೋಗ್ತಾರೆ, ಅವ್ರನ್ನ ನೋಡಿ ನಗ್ತೀರಾ ನೀವು. ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ. ಇವಾಗ ನಾನು ಅವಳಿಗೆ ಆ ತರ ಹೇಳ್ದೆ, ನಾನು ಏನಂತ ಹೇಳ್ದೆ, ಡಿಯರ್ ಡೋಂಟ್ ಫೀಲ್ ಬ್ಯಾಡ್. ನೀನ್ ಹೆಂಗಿದ್ರು ನೀನ್ ಬ್ಯೂಟಿಫುಲ್. ನೀನ್ ಬಿಕಾಸ್ ಯು ಹವ್ ಗಿವನ್ ಬರ್ತ್ ಟು ಅ ಬೇಬಿ. ನಿನ್ ಬಾಡಿ ಚೇಂಜಸ್ ತುಂಬಾನೇ ಚೇಂಜ್ ಆಗಿದೆ. ಅಂಡ್ ಇಟ್ ಇಸ್ ಆಲ್ ವರ್ತ್ ಇಟ್. ಇಟ್ ಇಸ್ ಸ್ಟಿಲ್ ಫೈನ್. Put little hard work and change yourself, and he will come back and tell you so and so things, and then you will give back to him. You can give back to him saying this, yeah, it looks like ನೀನ್ ಇವಾಗ ನನ್ಗೆ ನಾನು ಇಷ್ಟ ಆಗ್ತಿದ್ದೀನಿ ಅನ್ಸುತ್ತೆ, ಮುಂಚೆ ಇಷ್ಟ ಇರ್ಲಿಲ್ವಾ ಅಂತ ನೀನ್ ಅವಾಗ ಕ್ವಶನ್ ಮಾಡಿ ಕೇಳು. ಇದಕ್ಕೆ ನಾನ್ ಆನ್ಸರ್ ಮಾಡಿದ್ಕೆ ಒಂದ್ ಸೆಟ್ ಆಫ್ ಅದರ್ ಪೀಪಲ್ ಮೆಸೇಜ್ ಮಾಡ್ತಿದ್ದಾರೆ, ಅವಳು ಗಂಡನ್ ಪರ, ಗಂಡ ಇಸ್ ರಾಂಗ್, ನೀನ್ ಹೆಂಗೆ ಅವಳಿಗೆ ಹೇಳ್ತಾ ಇದೆಯಾ ಚೇಂಜ್ ಆಗು ಅಂತ. ಗಂಡ ರಾಂಗ್ ನನ್ಗೂ ಗೊತ್ತಿದೆ, ಅವಳಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಇವಾಗ ನಾನು ಒಂದ್ ಏನೋ ಹೇಳ್ತೀನಿ, ಅವಳು ನಾವ್ನ ಬಿಟ್ಬಿಡ್ತಾಳೆ. ನೀವ್ ಸಾಕ್ತೀರಾ, ನಾನ್ ಸಾಕ್ತೀನ, ಮಗು ಯಾರು ಸಾಕ್ತಾರೆ? ಸೊ ಯು ಹ್ಯಾವ್ ಟು ಬಿ ವೆರಿ ಮೈಂಡ್ಫುಲ್ ಅಲ್ವಾ ಮಾತಾಡ್ಬೇಕಾದ್ರೆ, ಹೇಳ್ಬೇಕಾದ್ರೆ, ಸೋಷಿಯಲ್ ಮೀಡಿಯಲ್ಲಿ ಇರ್ಬೇಕಾದ್ರೆ. ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತೀಯಾ? ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತೀನಿ ಅನ್ನೋದಕ್ಕಿಂತ ನನಗೇನ್ ಅನ್ಸುತ್ತೆ ನಾನು ಆನ್ಸರ್ ಮಾಡ್ತೀನಿ ಅದನ್ನ. ನಿಮ್ಗೆ ಅನ್ಸ್ಬೇಕಾ? ನಿಮ್ಗೆ ಅನ್ಸುತ್ತಾ ಸಣ್ಣ ಆಗ್ಬೇಕಂದ್ರೆ ಸಣ್ಣ ಹಾಕಿ. ಅನ್ಸಲ್ವಾ? ಅವ್ರು ಹೇಳಿ ತಲೆಗೆ ಹಾಕೋಬೇಡಿ. ಸಿಂಪಲ್ ಅಸ್ ದ್ಯಾಟ್. ಜಸ್ಟ್ ಇವಾಗ ಸದ್ಯಕ್ಕೆ ಇಗ್ನೋರ್ ಮಾಡ್ಬಿಟ್ಟು ಅಕ್ಸೆಪ್ಟ್ ಯುವರ್ ಬಾಡಿ. ಹೌದು, ಅಕ್ಸೆಪ್ಟ್ ಯುವರ್ ಬಾಡಿ. ಇಫ್ ಯು ಹೆಲ್ತಿ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವು ಬೇರೆಯವ್ರ ಮೇಲೆ ಜೆಲಸಿ ಫೀಲ್ ಮಾಡೋದಾಗ್ಲಿ, ಕಾಂಪಿಟೇಷನ್ ಫೀಲ್ ಮಾಡೋದಾಗ್ಲಿ, ಅಥವಾ ಹರ್ಟಿಂಗ್ ಆಗಲಿ ಯಾವುದೂ ಆಗಲ್ಲ. ಇಟ್ಸ್ ಲೈಕ್ ಯುವರ್ ಮೈಂಡ್ ಸೆಟ್ ಅಂಡ್ ಬೀಯಿಂಗ್ ಮೈಂಡ್ಫುಲ್ ಅಷ್ಟೇ. ನೀವು ತುಂಬಾ ಫೈಟ್ ಮಾಡಿ ಏನಾದ್ರು ಚೇಂಜಸ್ ತಗೊಂಡ್ಬಂದಿರೋದಂದ್ರೆ ನಿಮ್ ಲೈಫ್ ಅಲ್ಲಿ ಏನು ಅಂದ್ರೆ ಯು ಆರ್ ಅ ಫೈಟರ್, ನಂಗೆ ಗೊತ್ತಾಗ್ತಾ ಇದೆ. ಸೊ ಏನು ಏನಿಲ್ಲ, ಆತರ ಏನು ಚೇಂಜಸ್ ನಾನು ತಗೊಂಬಂದಿಲ್ಲ ನನ್ನ ಲೈಫ್ ಅಲ್ಲಿ. ಫೈಟ್ ಮಾಡಿ ಏನು ಚೇಂಜಸ್ ತಗೊಂಬಂದಿಲ್ಲ. ಅಂದ್ರೆ ಇರೋದೇ ನಾನು ಹಿಂಗೆ, ಆಯ್ತಾ? ಸೊ either people have to accept me or they just have to ignore me ಅಷ್ಟೇ. accept or ignorance is the only thing that ಆಪ್ಷನ್ ನೀವು they have the option. ಸೊ ನಾನು ಆತರ ಫೈಟ್ ಮಾಡಿ ಏನು ಚೇಂಜಸ್ ತಂದಿಲ್ಲ. ಓಕೆ ಓಕೆ. ಅಂದ್ರೆ ಲಕ್ಕಿಲಿ ನಿಮ್ಗೆ ನಿಮ್ ಟೈಪ್ ಆಫ್ ಪೀಪಲ್ ನಿಮ್ಗೆ ಸಿಕ್ಕಿದ್ದಾರೆ ಮೋಸ್ಟ್ಲಿ? ನನ್ ಟೈಪ್ ಆಫ್ ಪೀಪಲ್ ಸಿಕ್ಕಿದ್ದಾರೆ, ಸಿಕ್ಕಿಲ್ಲ, ಗೊತ್ತಿಲ್ಲ. ಇಟ್ ಇಸ್ ಆಲ್ ಜಸ್ಟ್ ಹ್ಯಾಪನ್ ಸೋ ಫಾಸ್ಟ್. ಎಲ್ಲ ಫಾಸ್ಟ್ ಆಗಿ ಆಗ್ತಾ ಇದೆ. ಎಲ್ಲ ವರ್ಕೌಟ್ ಆಗುತ್ತೆ ಅಷ್ಟೇ. ಪ್ರೋಸ್ ಅಂಡ್ ಕಾನ್ಸ್ ಆಫ್ ಮ್ಯಾರೇಜ್, ಲೈಕ್ ನೀವು ಫೇಸ್ ಮಾಡಿರೋದಾಗ್ಲಿ, ಅಥವಾ ತುಂಬಾ ಜನ ನಿಮ್ಗೆ ನೀವು ಮ್ಯಾರೇಜ್ ದೇ ಕಾನ್ಸೆಪ್ಟ್ಸ್ ಹೇಳ್ತಿರೋದ್ರಿಂದ ತುಂಬಾ ಜನ ನಿಮ್ಗೆ ಕೇಳ್ತಾರೆ, ಮದ್ವೆ ಮಾಡ್ಕೋಬೇಕಾ ಬೇಡವಾ ಅಂತ ಕ್ವಶನ್ ಕೂಡ ಕೇಳಿರ್ತಾರೆ. ಸೊ ಏನ್ ಹೇಳ್ತೀರಾ ನೀವು? ಮದ್ವೆ ಮಾಡ್ಕೋಬೇಕಾ ಬೇಡವಾ ಅನ್ಸಿದ್ರೆ ಮಾಡ್ಕೊಳ್ಳಿ. ಬೇರೆಯವ್ರ ಫೋರ್ಸ್ಗೋಸ್ಕರ, ಸೊಸೈಟಿ ಸ್ಟ್ಯಾಂಡರ್ಡ್ಸ್ಗೋಸ್ಕರ, ಅಥವಾ ಏನೋ ಒಂದು ಅರ್ಜೆಂಟ್ಗೋಸ್ಕರ ಮಾಡ್ಕೋಬೇಡಿ. ನಿಮ್ಗೆ ಅನ್ಸ್ತಾ ಮಾಡ್ಕೊಳ್ಳಿ. ಮದ್ವೆ ಆಗಿರೋರು ಎಷ್ಟು ಜನ ಖುಷಿಯಾಗಿದ್ದಾರೆ, ಮದ್ವೆ ಆಗಿಲ್ದಿರೋರು ಎಷ್ಟು ಜನ ಖುಷಿಯಾಗಿದ್ದಾರೆ ಅಲ್ವಾ? ಸೊ ನಿಮ್ಗೆ ಪ್ರೋಸ್ ಅಂಡ್ ಕಾನ್ಸ್ ಅಂತ ಕೇಳಕ್ ಹೋದ್ರೆ 50-50 ಇರುತ್ತೆ. ಮದ್ವೆ ಆಗಿಲ್ಲರ ಹೋಗಿ ಕೇಳಿದ್ರೆ ತುಂಬಾ ಕೊರಗ್ತಾ ಇರ್ತಾರೆ, ನಮ್ಗೊಂದು ಪಾರ್ಟ್ನರ್ ಇಲ್ಲ, ಕಪಲ್ಸ್ ನ ನೋಡಿದಾಗ ಬೇಜಾರಾಗತ್ತೆ ಅಂತ. ಬಟ್ ಕಪಲ್ಸ್ ನ ನೋಡಿದ್ರೆ ಅವ್ರಿಗೆ ಏನನ್ಸುತ್ತೆ, ಸಿಂಗಲ್ ಆಗಿರೋರು ಅವ್ರದೇ ಲೈಫ್ ಅಲ್ವಾ, ಆರಾಮಾಗಿದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಮತ್ತೆ ತೊಂದರೆ ಇಲ್ಲ, ಮಕ್ಳದ್ದು ಕಷ್ಟ ಇಲ್ಲ ಅಂತ. ಸೊ ಇಟ್ಸ್ ಆಲ್ವೇಸ್ ಪ್ರೋಸ್ ಅಂಡ್ ಕಾನ್ಸ್ ಆರ್ ಆಲ್ವೇಸ್ 50-50. ಅಂಡ್ ದೇರ್ ಇಸ್ ನೋಬಡಿ ಆಸ್ ಅ ರೈಟ್ ಪರ್ಸನ್. ಎಲ್ಲರಲ್ಲೂ ಒಂದು ಫ್ಲಾಸ್ ಇರುತ್ತೆ. ನನ್ನಲ್ಲೂ ಒಂದು ಫ್ಲಾ ಇದೆ, ನಿಮ್ಮಲ್ಲೂ ಒಂದೇ, ಬೇರೆಯವರಲ್ಲೂ ಇದೆ, ಎಲ್ಲರಲ್ಲೂ ಫ್ಲಾಸ್ ಇರುತ್ತೆ. ಎಲ್ಲಾನು ನಾವು ಚೇಂಜ್ ಮಾಡಕ್ ಆಗಲ್ಲ. ನಾವು ಕೂಡ ಚೇಂಜ್ ಮಾಡಕ್ಕಲ್ಲ. ಅಕ್ಸೆಪ್ಟ್ ಮಾಡ್ಕೋಬೇಕು, ಇಗ್ನೋರ್ ಮಾಡ್ಕೋಬೇಕು, ಮೂವ್ ಆನ್ ಆಗ್ತಾ ಇರ್ಬೇಕು. ಮದ್ವೆ ಆಗ್ಲಿ ಆಗ್ದಲೇ ಇರ್ಲಿ, ನಿಮ್ ಹ್ಯಾಪಿನೆಸ್ ನಿಮ್ ಕೈಯಲ್ಲಿ ಇರೋದು. ನೀವ್ ಹ್ಯಾಪಿ ಆಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಹೆಂಗಿದ್ರು ಹ್ಯಾಪಿ ಆಗಿರ್ತೀರಾ. ದಟ್ ಇಸ್ ಹೌ ಇಟ್ ಇಸ್. ಅಂಡ್ ನನ್ಗೆ ಗೊತ್ತಿರೋಂಗೆ ದರ್ ಇಸ್ ಲಾಟ್ ಆಫ್ ಸೋಷಿಯಲ್ ಮೀಡಿಯಾ ಪ್ರೆಷರ್ ಆನ್ ದ ಕಪಲ್ಸ್. ಯುನೋ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನ್ನನ್ನ ಮತ್ತೆ ನನ್ನ ಹಸ್ಬೆಂಡ್ ನೋಡ್ತಾರಲ್ವಾ, ದೇ ಥಿಂಕ್ ದಟ್ ಓ ಇವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ, ಫೇರಿ ಆಗಿದೆ. ಬಟ್ ದೇರ್ ಆರ್ ಟೈಮ್ಸ್ ದಟ್ ನಾನು ನನ್ನ ಗಂಡ ಹುಚ್ಚನಾಯ್ ತರ ಕಿತ್ತಾಡಿರ್ತೀವಿ.
ಯಾವ ತರ ಅಂದ್ರೆ ದೇರ್ ಆರ್ ಟೈಮ್ಸ್ ದಟ್ ನಾನು 2 days ಮಾತಾಡಿರಲ್ಲ, ಬಂದ್ ಮಾತಾಡ್ಸಿದ್ರು ಮಾತಾಡಿರಲ್ಲ, ತುಂಬಾ ಕೋಪದಲ್ಲಿ ಇರ್ತೀನಿ ನಾನು. ಅವ್ರ ಪ್ರಕಾರ ಏನಂದ್ರೆ ನಾನು ಫೈಟೇ ಮಾಡಲ್ಲ, ನಾವು ಜಗಳನೇ ಆಡಲ್ಲ, ನಾವ್ ಯಾವಾಗ್ಲೂ ಖುಷಿಯಾಗಿರ್ತೀವಿ, ಯಾವಾಗ್ಲೂ ನಂಗೆ ಗಿಫ್ಟ್ ಕೊಡ್ತಾರೆ, ಯಾವಾಗ್ಲೂ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲ. ಸೊ ಸೋಷಿಯಲ್ ಮೀಡಿಯಲ್ಲಿ ನೋಡೋದು ನೀವು ಜಸ್ಟ್ 10% ಆಫ್ ಅ ಕಪಲ್ಸ್ ಲೈಫ್. ಹೌದು. ವಾಟ್ ಚೇಂಜಸ್ ಯು ವಾಂಟ್ ಟು ಬ್ರಿಂಗ್ ಇನ್ ಫ್ಯಾಮಿಲೀಸ್ ಅಥವಾ ಸೊಸೈಟಿಯಲ್ಲಿ? ಅಂದರೆ ನಾನು ರಿಲೇಟೆಡ್ ಟು ಯುವರ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಸೊ ಚೇಂಜಸ್ ಅನ್ನೋದಕ್ಕಿಂತ ಐ ಜಸ್ಟ್ ವಾಂಟ್ ವುಮೆನ್ ಟು ಬಿ ವೆರಿ ಕಾನ್ಫಿಡೆಂಟ್, ಇರೆಸ್ಪೆಕ್ಟಿವ್ ಆಫ್ ದೇರ್ ಸಿಚುವೇಶನ್ ಅಥವಾ ಅವ್ರ ಸ್ಟ್ರಗಲ್ಸ್ ಏನೇ ಇದ್ರು ಕಾನ್ಫಿಡೆಂಟ್ ಆಗಿರ್ಬೇಕು. ದಿಸ್ ದ ಓನ್ಲಿ ಚೇಂಜಸ್. ಬಿಕಾಸ್ ಐ ಸಿ ಎಷ್ಟೊಂದು ಜನಕ್ಕೆ ಏನಾಗ್ತಿದೆ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೆ. ಮೇ ಬಿ ಆ ಕಾನ್ಫಿಡೆನ್ಸ್ ಇಂದ ಅವ್ರಿಗೆ ತುಂಬಾ ಹೆಲ್ಪ್ಲೆಸ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆ ಕಾನ್ಫಿಡೆನ್ಸ್ ಇದ್ರೆ ಐ ಥಿಂಕ್ ದೇ ಕ್ಯಾನ್ ಫೈಟ್ ಎವ್ರಿಥಿಂಗ್. ಈವನ್ ಆ ಕಾನ್ಫಿಡೆನ್ಸ್ ನಿಮ್ಗೆಲ್ಲೋ ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಆಗದೆ ಇರೋದು ಚಾನ್ಸಸ್ ಇದೆ ಅನ್ಸುತ್ತೆ. ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ನೀವು ವರ್ಕ್ ಮಾಡಿದ್ದ ಸ್ಟೇಜಸ್ಸು ಇರೋದೆ, ಇಲ್ಲ ಹೌದಿದ್ದು ಇದೆ. ಸಿ ಏನ್ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ತಗೊಳ್ಳಿ, ನೀವು ವರ್ಕ್ ಮಾಡ್ತಿದ್ದೀರಾ ಆಯ್ತಾ, ನಿಮ್ಗೆ ಕಾನ್ಫಿಡೆಂಟ್ ಇದೆ, ಬಟ್ ಆದ್ರೆ ನಿಮ್ಗೆ ಸ್ಪೆಂಡ್ ಮಾಡಕ್ಕೆ ಅಧಿಕಾರ ಇಲ್ಲ. ಸೊ ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗಿದ್ರು ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಕೆಲ್ಸಕ್ಕೆ ಹೋಗಕ್ಕೆ, ಬಟ್ ನಿಮ್ಗೆ ಸ್ಪೆಂಡ್ ಮಾಡಕ್ಕೆ ಇಂಡಿಪೆಂಡೆನ್ಸ್ ಇಲ್ಲ. ಸೊ ವಾಟ್ ಈಸ್ ದ ಪಾಯಿಂಟ್ ಇನ್ ದ್ಯಾಟ್? ಸೊ ಕಾನ್ಫಿಡೆಂಟ್ ಅಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಇರ್ಬೇಕು, ಇವನ್ ಸ್ಪೆಂಡ್ ಮಾಡಕ್ಕೆ. ಇಲ್ಲ, ನನ್ಗಿದ್ ಬೇಕು, ನಾನ್ ತಗೋತೀನಿ, ಯಾಕೆ ಹೇಳ್ತಾರೆ, ಇದ್ ನಾನ್ ದುಡಿತಾ ಇದ್ದೀನಿ, ನಾನ್ ದುಡ್ಡಲ್ಲಿ ತಗೋತೀನಿ. ಯು ನೋ ದಟ್ ಕಾನ್ಫಿಡೆಂಟ್ ಆನ್ ಯೋರ್ ಸೆಲ್ಫ್ ದಟ್ ಯು ಡಿಸರ್ವ್ ಇಟ್. ಎಷ್ಟೊಂದ್ ಜನ ಅವ್ರಿಗೆಲ್ಲ ಅವ್ರ ಮನೇಲಿ ಅವ್ರಿಗೆ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಇಂಪ್ರೆಸ್ ಮಾಡೋದ್ ನಿಲ್ಸಿ. ಫಸ್ಟ್ ಆಫ್ ಆಲ್ ನೀವು ಯಾಕೆ ಇಂಪ್ರೆಸ್ ಮಾಡ್ಬೇಕು? ಯಾರನ್ನ ಯಾಕೆ ಇಂಪ್ರೆಸ್ ಮಾಡ್ಬೇಕು? ನೀವುಗಳು ಏನ್ ಕಮ್ಮಿ ಆಗಿದೆ ಅಂತ ಇಂಪ್ರೆಸ್ ಮಾಡ್ಬೇಕು? ಅವರೆಲ್ಲಾರು ನಿಮ್ಗೆ ಹಂಗೆ ಇಂಪ್ರೆಸ್ ಮಾಡ್ತಾರ? ಇಲ್ವಲ್ಲ. ನೀವುಗಳು ಮಾತ್ರ ಯಾಕೆ ಇಂಪ್ರೆಸ್ ಮಾಡ್ಬೇಕು? ನಿಮ್ಗೆ ಅನ್ಸಿದ್ನ ನೀವು ತಗೊಳಕ್ ಆಗಲ್ಲ, ನಿಮ್ಗೆ ಕಾನ್ಫಿಡೆಂಟ್ ಆಗಿಲ್ಲ, ನೀವ್ ಇಂಪ್ರೆಸ್ ಮಾಡ್ತಾನೆ ಎಲ್ಲಿವರೆಗೂ ಇಂಪ್ರೆಸ್ ಮಾಡ್ತೀರಾ? ಇವಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿಲ್ಲ, ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗಿಲ್ಲ, ಬಟ್ ಅವ್ರಿಗೆ ಯಾವತ್ತೂ ಕಾನ್ಫಿಡೆನ್ಸ್ ಕಮ್ಮಿ ಆಗಿಲ್ಲ. ಕೆಲ್ಸಕ್ಕೆ ಹೋಗೋದ್ರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕಿಂತ ಕೆಲ್ಸಕ್ಕೆ ಹೋದ್ರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಬಟ್ ಆದ್ರೆ ನಿಮ್ಗೆ ಇಂಡಿಪೆಂಡೆನ್ಸ್ ಇದೆಯಾ ನಿಮಗೆ ಖರ್ಚು ಮಾಡಕ್ಕೆ? ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ? ಸಪೋರ್ಟಿವ್ ಆಗಿದ್ದೀರಾ? ಸೊ ನೀವೇನ್ ಡಿಸರ್ವ್ ಮಾಡ್ತೀರಾ ನಿಮ್ಗೆ ಗೊತ್ತಿರಲ್ಲ. ನೀವ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಇಟ್ಸ್ ಲೈಕ್ ಬಿ ಮೈಂಡ್ಫುಲ್. ಯೋಚನೆ ಮಾಡಿ. ಅಂಡ್ ನೀವ್ ಯಾರಿಗೂ ಏನು ಮೋಸ ಮಾಡಬಾರ್ದು. ಮೋಸ ಮಾಡ್ತಾ ಇಲ್ಲ, ಯಾರಿಗೂ ಏನು ಹರ್ಟ್ ಮಾಡ್ತಾ ಇಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಪ್ಲೇ ವಿತ್ ಇನ್ ಯೋರ್ ಸೆಲ್ಫ್ ಅಂಡ್ ಯೋರ್ ಮೈಂಡ್ ಸೆಟ್ ಅಷ್ಟೇ. ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅಂಡ್ ನೀವು ಪಾಸಿಟಿವ್ ಆಗಿರೋದ್ರಿಂದ ನಿಮಗೆ ಪಾಸಿಟಿವ್ನೆಸ್ ಬರುತ್ತೆ, ಖಂಡಿತ ಬರುತ್ತೆ. ನೀವು ನೆಗೆಟಿವ್ ಆಗಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಸುತ್ತಮುತ್ತ ಏನೇ ನೋಡ್ರೆ ನಿಮ್ಗೆ ನೆಗೆಟಿವ್ ಅನಿಸ್ತಾ ಇರುತ್ತೆ. ನೀವು ನನ್ನ ಲೈಫ್ ಚೆನ್ನಾಗಿಲ್ದಲೇ ಇರ್ಬೋದು, ಬಟ್ ನೀವು ಅನ್ಕೋತಾನೆ ಇದ್ರೆ ಅದು ಸರಿ ಆಗಲ್ಲ. ಬಟ್ ಅಟ್ಲೀಸ್ಟ್ ಅನ್ಕೊಳ್ಳಿ ಅಲ್ವಾ, ನನ್ನ ಲೈಫ್ ಚೆನ್ನಾಗಾಗುತ್ತೆ ಅಂತ. ಹೆಂಗಿರುತ್ತೆ, ಚೆನ್ನಾಗಾದ್ರೆ ಹೆಂಗಿರುತ್ತೆ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ವಾ, ಆ ಖುಷಿ ಕೊಡುತ್ತೆ ಅಲ್ವಾ ನಿಮ್ಗೆ. ಸೊ ಬೀಯಿಂಗ್ ಪಾಸಿಟಿವ್, ಬೀಯಿಂಗ್ ಕಾನ್ಫಿಡೆಂಟ್ ಅಂಡ್ ನೋಯಿಂಗ್ ವಾಟ್ ಯು ಡಿಸರ್ವ್ ಅಂಡ್ ವೇರ್ ಟು ಡ್ರಾ ಅ ಲೈನ್, ಹ್ಯಾವಿಂಗ್ ಬೌಂಡ್ರೀಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅ ವುಮೆನ್. ಹೌದು. ನಾನು ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನಾನು ನಮ್ಮ ಅಕ್ಕ ತುಂಬಾ ಡಿಫ್ರೆನ್ಸ್ ಇದೆ. ಅವಳು ತುಂಬಾ ಪಾಸಿಟಿವ್. ಎಷ್ಟು ಪಾಸಿಟಿವ್ ಅಂದ್ರೆ ಎಲ್ಲಾದ್ರಲ್ಲೂ ಅವಳಿಗೆ ₹1 ಇಲ್ದಂಗೆ ಎಲ್ಲಾದ್ರೂ ಬಿಡಿ ಅದೇ ಸೇಮ್. ನಾನು ಆಕ್ಚುಲಿ ಹಂಗೆ ಆಗುತ್ತೆ ಲೈಫ್ ಅವಳು. ಹೌದು. ಇವಾಗ ಏನ್ ಗೊತ್ತಾ, ಇವಾಗ ನಾವು ದೇ ಸೇ ದಟ್ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಹೌದೌದು. ಓನ್ಲಿ ಇಫ್ ಯು ಬಿಲೀವ್ ಇನ್ ದಟ್ ಇಟ್ ವರ್ಕ್ಸ್. ನೀವು ಬಿಲೀವೇ ಮಾಡ್ದಲೆ ನಂಗೆ ಆಬ್ವಿಯಸ್ಲಿ ವರ್ಕೌಟ್ ಮಾಡ್ಬೇಕು, ಇಲ್ಲ ಅಂತ ಇಲ್ಲ. ಏನ್ ಚೇಂಜಸ್ ತರಬೇಕು ಅಂತ. ಸೊ ಏನ್ ಚೇಂಜಸ್ ತರಬೇಕಂತ ಏನಿಲ್ಲ, ನೀವು ಚೇಂಜ್ ಆದ್ರೆ ಇನ್ ಅ ಪಾಸಿಟಿವ್ ವೇ ಇಟ್ಸ್ ಅ ಗುಡ್ ಥಿಂಗ್. ಬೀಯಿಂಗ್ ಕಾನ್ಫಿಡೆಂಟ್ ಅಂಡ್ ಬೀಯಿಂಗ್ ಮೈಂಡ್ಫುಲ್ ಅಂಡ್ ನೋಯಿಂಗ್ ವಾಟ್ ಯು ಡಿಸರ್ವ್ ಇಸ್ ದ ಓನ್ಲಿ ಚೇಂಜಸ್ ದಟ್ ಐ ವಾಂಟ್ ಟು ಸಿ ಇನ್ ವುಮೆನ್. ಬೀಯಿಂಗ್ ಸ್ಟ್ರಾಂಗ್ ಅನ್ನೋದಕ್ಕಿಂತ ಏನ್ ಗೊತ್ತಾ, ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಫಿಸಿಕಲ್ ಸ್ಟ್ರಾಂಗ್ ಆಬ್ವಿಯಸ್ಲಿ. ಅಂಡ್ ಯು ಶುಡ್ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್ ಆಲ್ಸೋ. ಬಿಕಾಸ್ ಏನಾಗ್ಬಿಡುತ್ತೆ, ಮದ್ವೆ ಆಯ್ತು, ಮಗು ಆಯ್ತು, ಬಿಡು, ನನ್ನನ್ನು ಯಾರು ನೋಡ್ತಾರೆ? ಆಮೇಲೆ ಹೇಳ್ತೀರಾ, ನೋಡು ಅವಳು ನೋಡಿ ಹಿಂಗಿದ್ದಾಳೆ, ನಾನು ಹಿಂಗಿದ್ದೀನಿ. ಇಟ್ ಇಸ್ ಆಲ್ ವಿತ್ ಇನ್ ಯೋರ್ ಸೆಲ್ಫ್. ಅಂಡ್ ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟೊಂದು ಜನ ಯೋಚನೆ ಮಾಡ್ತಾನೆ ಇರ್ತಾರೆ. ಪೋಸ್ಟ್ಮಾರ್ಟಮ್ ಅಲ್ಲಿ ಅವ್ರಿಗೆ ರಿಯಲೈಸೇಷನ್ ಆಗಿರಲ್ಲ ಅವ್ರು ಪೋಸ್ಟ್ಮಾರ್ಟಮ್ ಅಲ್ಲಿ ಇದ್ದಾರೆ ಅಂತ, ವಿಚ್ ಇಸ್ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಇನ್ ವುಮೆನ್. ಬಿಕಾಸ್ ದೇ ಆರ್ ನಾಟ್ ಬೀನ್ ಎಜುಕೇಟೆಡ್ ಅಬೌಟ್ ದ ಪೋಸ್ಟ್ಮಾರ್ಟಮ್ ಅಂಡ್ ನೋಬಡಿ ಬಿಲೀವ್ಸ್ ಇನ್ ಇಟ್. ಏನಿದೆ, ಅವಳಿಗೇನು ಕಷ್ಟ ಇದೆ ಅಂತ ಹೇಳ್ತಾರೆ. ಹೌದು.
ಕಷ್ಟ ಅಂದ್ರೆ ಕಷ್ಟನೇ ಕಷ್ಟ ಅಲ್ಲ, ಏನೋ ಲ್ಯಾಕ್ ಆಫ್ ಸ್ಲೀಪ್. ಸಡನ್ ಆಗಿ ಚೇಂಜ್ ಆಗುತ್ತೆ ಲೈಫ್, ಆಲ್ ಆಫ್ It is all upside roller down. coaster, and you all of a sudden you become that one man, one woman. You are that suddenly you are that one woman who is responsible for this tiny little human. And the kind of pressure that you people set alwa, the society as a standards, hinge irbeku hange irbeku, it's a pressure. ಹೌದು. In fact, this pressure starts even before you get pregnant. ಯಾವಾಗ ಪ್ರೆಗ್ನೆಂಟ್ ಆದ ತಕ್ಷಣ ಎಷ್ಟು ತಿಂಗಳು, ಯಾವ ಮಗು ಆರೋಗ್ಯ ಹೋಗಿದ್ಯಾ, ಎಲ್ಲ ಕರೆಕ್ಟ್ ಆಗಿದ್ಯಾ, ಸ್ಕ್ಯಾನಿಂಗು, ಅದು ಇದು, ಅದ್ ಮಾಡ್ಬೇಡ, ಇದು ಮಾಡ್ಬೇಡ, ಕೂದಲು ಕಟ್ ಮಾಡ್ಬೇಡ, ಐಬ್ರೋಸ್ ಮಾಡಿಸ್ಬೇಡ, ಆ ಬಟ್ಟೆ ಹಾಕ್ಬೇಡ, ಈ ಬಟ್ಟೆ ಹಾಕ್ಬೇಡ. ಬಟ್ ಅದೇ ನೋಡಿ, ಇವಾಗ ಯಾರ್ದಾದ್ರು ಒಂದು ಸೆಲೆಬ್ರಿಟಿ ಯಾರಾದ್ರೂ ಪೋಸ್ಟ್ ಪಾರ್ಟಮ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ ಜನ ವಿಲ್ ಗೋ ಗಾಗಾ ಓವರ್ ಇಟ್. ಬಟ್ ಆದ್ರೆ ಯಾವತ್ತಾರು ನಿಮ್ ಕೊಲೀಗ್ಗೆ ಅಥವಾ ನಿಮ್ ಸಿಸ್ಟರ್ಗೆ, ಕಸಿನ್ಗೆ ನೀವು ಕೇಳಿದ್ದೀರಾ, ಹಿಂಗಿದ್ಯಾ, ಏನೋ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇದೆಯಾ ನಿನ್ಗೆ, ಯಾಕೆ ಯಾವಾಗ್ಲೂ ಬೇಜಾರಲ್ಲಿ ಇರ್ತೀಯ, ಯಾಕೆ ಈ ತರ ಇದೆಯಾ, ಚೆನ್ನಾಗಿ ರೆಡಿ ಆಗು. ಐ ಆಮ್ ನಾಟ್ ಸೇಯಿಂಗ್ ಅವ್ರಿಗೆ ನೀವು ಒಂಥರ ಪ್ರೆಷರ್ ಹಾಕಿ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಬರೀ ಮಗು 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 ಅನ್ಬೇಡಿ. ನಾನ್ ಯಾರಾದ್ರೂ ನಂಗೆ ಮಗು ಆಯ್ತು ಅಂತ ಮೆಸೇಜ್ ಮಾಡ್ರೆ ನಾನು ಫಸ್ಟ್ ಕೇಳಿದೇನೆ, ಹೌ ಇಸ್ ಮದರ್ ಡೂಯಿಂಗ್. ನನ್ ಮಗು ಚಿಂತೆ ಇಲ್ಲ ನನ್ಗೆ. ಜಾಸ್ತಿ ಜನ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸ್ ಓದಿದ್ದಾರೆ, ಡಾಕ್ಟರ್ಸ್ ನೋಡ್ಕೋತಾರೆ. ಐ ಆಮ್ ಲೈಕ್, ಅಮ್ಮ ಹೇಗಿದ್ದಾರೆ. ಅಂಡ್ ಸಿ ಸೆಕ್ಷನ್, ನಾರ್ಮಲ್ ಡೆಲಿವರಿ, ಇಟ್ಸ್ ಆಲ್ ಡೆಲಿವರಿ ಇಸ್ ಅ ಡೆಲಿವರಿ ಅಷ್ಟೇ. ಮಗು ಬಂದಿದೆ, ಆರೋಗ್ಯವಾಗಿ ಬಂದಿದೆ, ತಾಯಿ ಹುಷಾರಾಗಿದ್ದಾರೆ ಅಷ್ಟೇ. ಎಷ್ಟೆಲ್ಲ ಮಾತಾಡಿದ್ವಿ, ಇನ್ನು ಮಾತಾಡಕ್ ತುಂಬಾನೇ ಇರುತ್ತೆ ಅನ್ಸುತ್ತೆ. ಯಾವಾಗ ಯಾರಿಗಿರಲ್ಲ ಹೇಳಿ ಮಾತಾಡಕ್ಕೆ, ಅದು ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡಕ್ಕೆ ಕಮ್ಮಿ ಇರುತ್ತೆ ಟಾಪಿಕ್ಸ್. ನಾವ್ ಬೇಕಾದ್ರೆ ಗೋಡೆ ಪೇಂಟ್ ಬಗ್ಗೆನೂ ಮಾತಾಡ್ತೀವಿ, ಈ QR ಕೋಡ್ ಬಗ್ಗೆನೂ ಮಾತಾಡ್ತೀವಿ. ಸೊ ಹೇಗನ್ಸ್ತು? ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ರಿಯಲ್ ಟಾಕ್ ಅಂಡ್ ರಾ ಕಾನ್ವರ್ಸೇಷನ್ ಅಂಡ್ ಬೀಯಿಂಗ್ ಮೈ ಸೆಲ್ಫ್ ಅಂಡ್ ಯು ಬೀಯಿಂಗ್ comfortable with me. Me being comfortable with you is not a thing. You being comfortable with me is what matters to me. Yeah. So I really like the conversation, and I usually hesitate to go and talk like this, but you know, somewhere nangeಲ್ಲ ಒಂದ್ ಕಡೆ ಅನ್ಸ್ತು, ಒಂದ್ ನೋಡೋಣ, because you were straight to the point. ನಾನು ಮಾಡ್ಬೇಕು ಅಂತ ಇದ್ದೀನಿ, ನಮ್ಗೆ ಬರ್ತೀರಾ? You were straight to the point. I was like, ನಾನು ಲೆಸ್ ಡ್ರಾಮಾ ಮೋರ್ ಆಕ್ಷನ್ ಅನ್ನೋ ತರ. ಸೊ ನಾನು ಅಂತ ಒಪ್ಕೊಂಡೆ, ಅಂಡ್ ಐ ರಿಯಲಿ ಲೈಕ್ಡ್ ಇಟ್. ಅಂಡ್ ದಿಸ್ ಪ್ಲೇಸ್ ಇಸ್ ವೆರಿ ನೈಸ್, ಕಾಫಿ ಸ್ಟೋರೀಸ್, ಅಂಡ್ ಐ ರಿಯಲಿ ಲೈಕ್ ದ ಫುಡ್ ಅಂಡ್ ಡ್ರಿಂಕ್ಸ್ ಎಲ್ಲ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ. ಐ ಓವರ್ ಆಲ್ ಲೈಕ್ಡ್ ಇಟ್. ಅಂಡ್ ಥ್ಯಾಂಕ್ಸ್ ಟು ದ ಕ್ಯಾಮ್ರಾಮನ್ ಆಲ್ಸೋ ಬೀಯಿಂಗ್ ಪೇಷಂಟ್ ಎನಫ್. ಹೌದೌದು, ಪೇಷಂಟ್ ಎನಫ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಜವಾಗ್ಲೂ ತುಂಬಾ ಕಂಫರ್ಟಬಲ್ ಫೀಲ್ ಆಗಿದ್ದೀನಿ. ಯೂಶಲಿ ಈ ಟಾಪಿಕ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅಂಡ್ ದೇರ್ ಇಸ್ ಆಲ್ವೇಸ್ ಫಸ್ಟ್ ಟೈಮ್, ಶಿಲ್ಪ. ಅದೇ ನಿಮ್ ಬದಲು ಮೋಸ್ಟ್ಲಿ ನಾನು ಬೇರೆಯವ್ರು ಹೆಂಗಿರ್ತಾರೆ ಗೊತ್ತಿಲ್ಲ, ಮೋಸ್ಟ್ಲಿ ಅವರು ದೇವರನ್ನೇ ಗೊತ್ತಿಲ್ಲ ಹೌ ಅದರ್ಸ್ ವಿಲ್ ಬಿ ದೇರ್ ಅಂತ. ಸೊ ನಾನ್ ನಿಮ್ಗೆ ಹೇಳ್ದಲ್ಲ, ಯು ಡೋಂಟ್ ಫೀಲ್ ಅಷ್ಟೆಲ್ಲ ಯೋಚನೆ ಮಾಡ್ಬಿಡಿ, ಐ ವಿಲ್ ಮೇಕ್ ಯು ಕಂಫರ್ಟಬಲ್ ಹೇಳಿದ್ರಿ. ಅಂಡ್ ಹಂಗೆ ಆಯ್ತು. ಇಟ್ಸ್ ಲೈಕ್ ಅನ್ ಎಕ್ಸ್ಟ್ರೋವರ್ಟ್ ಅಂಡ್ ಅನ್ ಇಂಟ್ರೋವರ್ಟ್ ಟೈಪ್ಸ್. ಚೆನ್ನಾಗಿ ಆಯ್ತು. ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಂಡ್ ನಿಜವಾಗ್ಲೂ ಯು ಆರ್ ಅಪ್ರೋಚಬಲ್, ಅಂಡ್ ಡೈರೆಕ್ಟ್ ಆಗಿ ಬಂದಾಗನು ತುಂಬಾ ಫ್ರೆಂಡ್ಲಿ ಇದೀರಾ. ಐ ಆಮ್ ಲೈಕ್ ಏನ್ ಓದ್ಕೊಂಡು ಹೋಗ್ತೀನಿ ನಾನು ಏನಾದ್ರು ಮುಖ ಉಪ್ಪಂತ ಇಟ್ಕೊಳಕ್, ಆಟಿಟ್ಯೂಡ್ ತೋರ್ಸಕ್ಕೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅನ್ಸುತ್ತೆ ಜನಕ್ಕೆ ಅವಳಿಗೆ ತುಂಬಾ ಆಟಿಟ್ಯೂಡ್ ಕೊಬ್ಬಂತೆಲ್ಲ. ಇಟ್ಸ್ ಓಕೆ, ಅನ್ಸ್ಲಿ ಬಿಡಿ, ಅದು ಅನ್ಸಿಲ್ಲ, ಅದು ಒಂದು ಫೀಲಿಂಗ್ ಕೊಡೋಣ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಅಂಡ್ ಇದೆಲ್ಲ ಮಾತುಕತೆ ಎಲ್ಲ ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಸ್ಟಾರ್ಟು ನಾನೇ ಮಾಡಿದೀನಿ, ಎಂಡು ನಾನೇ ಮಾಡ್ತಾ ಇದೀನಿ. ಶಿಲ್ಪ ಅವ್ರೆ ಹಾಯ್ ಹೇಳಿ ನೀವು. ಬಾಯ್ ಹೇಳಿ. ಬಾಯ್. ಇದೊಂಥರ ಹೆಂಗೆ ಅಂದ್ರೆ ಕೋ ಓನರ್ ತರ ನಾನು ಈ ಚಾನಲ್ಗೆ, ಆಯ್ತಾ? ಅವ್ರದೇ ಚಾನಲ್ ಅಲ್ಲಿ ನನ್ನ ಬಗ್ಗೆ ತುಂಬಾನೇ ಮಾತಾಡಿದ್ದೀವಿ, ಎಲ್ಲ ಇರುತ್ತೆ. ಅಂಡ್ ಕಮೆಂಟ್ಸ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೆ ಅಷ್ಟೇ. ಅವ್ರನ್ನ ಫಾಲೋ ಮಾಡಿ. ನೀವು ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.